ವಿಶ್ವೋದಯಸ್ಥಿತಿಲಯೋನ್ನೇತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ತಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕಪಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತವಜಂ ಯುಪಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಏನಾಯ್ತು? ಪಾರ್ಥ ಇತಿ ಸ್ಮ ವಿದುರಃ ಅವದದಾಶು. ನಿನ್ನ ಮಕ್ಕಳು ಭಾರಿ ಅಭಿವೃದ್ಧಿ ಬಂದಿದ್ದಾರೆ ಅಂತ ಹೇಳಿದಾಗ ಭಾರಿ ಸಂತೋಷಪಟ್ಟು ವಸ್ತ್ರ ಆಭರಣಾದಿಗಳನ್ನು ವಿತರಣೆಗೆ ಕೊಟ್ಟು ಧೃತರಾಷ್ಟ್ರ ಭಾರಿ ಆನಂದಪಟ್ಟ. ಹಾಗೆ ಹೇಳಿದ ಪಾರ್ಥ ಇತಿ ಸ್ಮ, ನಿನ್ನ ಮಕ್ಕಳು ಅಂದರೆ ಅವರಲ್ಲ ಪಾಂಡವರು ಅಂತ ಹೇಳಿದಾಗ ವಿದುರೋ ಅವದತ್ತಾಶು ಸೋಪಿ ಸ್ವಾಕಾರ ಗೂಹನ ಪರಹ ಯದಿ ತರ್ಹತೀವ. ಸ್ವಾಕಾರ ಗೂಹನ ಪರಹ, ನನ್ನ ಮನಸ್ಸನ್ನು ಹೊರಗೆ ಹಾಕಬಾರ್ದು ಅಂತ ಹೇಳಿಬಿಟ್ಟು ತೋರಿಸಲಿಲ್ಲ. ಓ ಹೌದಾ, ಭಾರಿ ಸಂತೋಷ ಅಂತೇಳಿ ನಾಟಕ ಮಾಡ. ತರ್ಹಿ ಅತೀವ ಭದ್ರಂ, ಭಾರಿ ಸಂತೋಷ. ವೃತಾ ನಹಿ ವೃಥಾ ಸಹಿತ ಸ್ಮ, ಹಾಗಿದ್ರೆ ಸತ್ತೋಗ್ಲಿಲ್ವಾ? ತೇಷಾಂ ಪ್ರವೃತ್ತಿಮಪಿ ಮೇ ವದ ಸರ್ವಶಸ್ತ್ವಂ. ಅವ್ರೇನೇನಾಯ್ತು ಎಲ್ಲ ಹೇಳು ಅಂತ ಕೇಳಿದ. ಇತ್ಯುಕ್ತಾಹ ವಿದುರಃ ಸ ಹಿಡಿಂಬವಧ್ಯಾ ಪೂರ್ವಾಂ ಪ್ರವೃತ್ತಿಮಖಿಲಾಮಪಿ ಲಕ್ಷ್ಯವೇಧಂ ಉದ್ವಾಹಮಪ್ಯಥ ನದೀಚ ಮುಖಾಶ್ಚ ಸರ್ವೇ ತುಷ್ಟಾ ಬಭೂವುರಪಿ ವತ್ಸರಮುಷುರೇವಂ. ದ್ರೌಪದಿ ಸ್ವಯಂವರದವರೆಗೂ ಎಲ್ಲ ಹೇಳಿಬಿಟ್ಟ. ಪಾಂಡವರಿಗೆ ಆಗಿದ್ದ ಕಲ್ಯಾಣ ನಿನ್ನ ಮಕ್ಕಳಿಗೆ ಅಲ್ಲ ಅಂತ ಹೇಳಿದಾಗ ಭಾರಿ ದುಃಖಪಟ್ಟ. ಇವ್ರಿಗೆ ಭಾರಿ ಸಂತೋಷ ಆಯಿತು. ನದೀಜ ಯಾರಿಗೆ ಏನಂತ ಇದು ಇನ್ನು ಅದು ಬೇರೆ, ಈ ಪ್ರಸಂಗ ಅಲ್ಲ, ವನವಾಸದ್ದು ಇದ್ದಿದ್ರೆ ಆ ಪ್ರಸಂಗ ಬೇರೆ. ಅದಿನ್ನು ಮುಂದೆ ಬರುತ್ತೆ, ಭಾರಿ ಮುಂದೆ ಬರುತ್ತೆ. ಇನ್ನು 22ನೇ ಅಧ್ಯಾಯ. ಶ್ರುತ್ವಾಥ ಕೃಷ್ಣಮುಪಯಾತ ಗುರುಪ್ರದಾಯ ರತ್ನಂಚ ಪಾಂಡುತನಯೇಷು ಗತಂ ಪುನಶ್ಚ ತಾತಪ್ಯಮಾನ ಹೃದಯಾಸ್ತು ಸುಯೋಧನಾದ್ಯ ಮಂತ್ರಂ ಪ್ರಚಕ್ರುರಸಕರ್ಣಮುಖಾಯಯುಶ್ಚ. ಶ್ರುತ್ವಾಥ, ಅದರ ಜೊತೆಗೆ ಕೃಷ್ಣಂ ಉಪಯಾತಂ ಶ್ರುತ್ವಾ, ಕೃಷ್ಣ ಪಾಂಡವರ ಬಳಿಗೆ ಬಂದ. ಗುರುಪ್ರದಾಯ ರತ್ನಂಚ, ಶ್ರೇಷ್ಠ ರತ್ನಾದಿಗಳನ್ನು ಕೊಟ್ಟ. ಯಾರಿಗೆ? ಪಾಂಡುತನಯೇಷು. ಗತಂ ಪುನಶ್ಚ, ಮತ್ತೆ ದ್ವಾರಕೆಗೆ ಹೋದ. ಅಂದ್ರೆ ಏನಾಯ್ತು ಈಗ? ಕೃಷ್ಣ ಪಾಂಡವರಿಗೆ ಲಿಂಕು ಭಾರಿ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ಕೃಷ್ಣ ಮಾಡಿದ ನಾಟಕ ಅಂತಲೂ ಗೊತ್ತಾಯ್ತು. ಅದು ಏನು ಮಾಡಾಗಿಲ್ಲ ಅವರೀಗ. ತಾತಪ್ಯಮಾನ ಹೃದಯ, ತಾತಪ್ಯಮಾನ ಹೃದಯ, ಭಾರಿ ತಪ್ಪಿಸೋಗ್ತಕ್ಕಂಥ ಮನಸ್ಸಿನ ಅವರು. ಸುಯೋಧನಾದ್ಯ, ದುರ್ಯೋಧನಾದಿಗಳು. ಮಂತ್ರಂ ಪ್ರಚಕ್ರುಹು, ಮತ್ತೆ ಮಂತ್ರ ಯೋಚನೆ ಶುರು ಮಾಡಿದ್ರು. ಅಥ ಕರ್ಣಮುಖ ಯಯುಶ್ಚ, ತೀರ್ಮಾನ ಮಾಡ್ಕೊಂಡು ಹೊರಟರು. ಕರ್ಣನನ್ನು ಮುಂದೆ ಇಟ್ಕೊಂಡು ಬಿಟ್ಟು ಮತ್ತೆ ಹೊರಟರು ದ್ರುಪದರಾಜರ ಮೇಲೆ. ಆದಷ್ಟು ಬೇಗ ಪಾಂಡವ್ರನ್ನ ಈಗಲೇ ಕೊಂದು ಬಿಡಬೇಕು ಅಂಥೇಳಿ ದ್ರುಪದರಾಜರ ಸಮೇತ ಮೇಲ್ನೋಟಕ್ಕೆ ಅವ್ರ ಮೇಲೆ ಹೋದಾಗೆ. ಉದ್ದೇಶ ಇರೋದು ಪಾಂಡವರ ಮೇಲೆ. ಆ ರೀತಿ ಹೊರಟು ನಿಂತರು. ಯಾತಕ್ಕೆ? ಯುದ್ಧಾಯ ತೇಷು ಪುನರೇವ ರಥೈ ಪ್ರಯಾತೇಷು ಅಹಾಗ್ರಜಂ ಸ್ಮ ವಿದುರೋಪಿ ನದೀಜ ಮುಖ್ಯಾನ್ ಏತೇ ಹಿ ಪಾಪತಮ ಚೇತಸ ಏತ್ಯ ಪಾರ್ಥಾನ್ ಯುದ್ಧಾಯ ಮೃತ್ಯುಮುಪಯಾಂತಿ ನ ಸಂಶಯೋತ್ರ. ಯುದ್ಧಾಯ ಯಯುಹು, ಹಿಂದಿನ ವಾಕ್ಯದಿಂದ ಕ್ರಿಯಾಪದ ತಗೊಳ್ಬೇಕು. ಯುದ್ಧಾಯ ಯಯುಹು, ಯುದ್ಧಕ್ಕೋಸ್ಕರ ಹೊರಟು. ತೇಷು ಪುನರೇವ ರಥೈ ಪ್ರಯಾತೇಷು, ಅವರೆಲ್ಲ ರಥಾರೂಢರಾಗಿ ಆ ರೀತಿ ಮತ್ತೆ ಹೊರಟಾಗ ವಿದುರಃ ಅಗ್ರಜಂ ಆಹಾ, ವಿದುರ ಅಣ್ಣ ಧೃತರಾಷ್ಟ್ರನಿಗೆ ಹೇಳಿದ. ಅಷ್ಟೇ ಅಲ್ಲ, ನದೀಜ ಮುಖ್ಯಾನ್, ಭೀಷ್ಮ ಎಲ್ಲರನ್ನು ಕೂಡಿಸಿಕೊಂಡು ಹೇಳಿದ. ಏತೇ ಹಿ ಪಾಪತಮ ಚೇತಸಃ, ಇವರು ಪಾಪಚೇತಸಃ ಪಾಪತಮಚೇತಸ, ಭಾರೀ ಕೆಟ್ಟ ಪಾಪಿಗಳಿವರು. ಏತ್ಯ ಪಾರ್ಥಾನ್, ಪಾಂಡವರ ಹತ್ರ ಹೋಗ್ತಾರೆ. ಯುದ್ಧಾಯ, ಯುದ್ಧಕ್ಕೆ ಹೋಗಿ ಮೃತ್ಯು ಉಪಯಾಂತಿ ನ ಸಂಶಯೋತ್ರ, ಪಾಂಡವರನ್ನು ಕೊಂದೇ ಹಾಕಿಬಿಡ್ತಾರೆ. ಅದರಿಂದ ಹುಷಾರು ಅಂತ ಹೇಳ್ತಾರೆ. ಪಾಂಡವರ ಸೇವೆ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ, ಇವ್ರನ್ನ ಸೇವೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅವ್ರು ಹೋಗಿದ್ದಾರೆ, ಭಾರಿ ಡೇಂಜರ್ ಅದು. ಆದಷ್ಟು ವಾಪಸ್ ಕರೆಸ್ಕೊಂಡ್ರೆ ಉಳಿತಾರೆ, ಇಲ್ಲ ಇವತ್ತೇ ಹೋಗಿಬಿಡ್ತಾರೆ ಅಂತ ಹೇಳಿದ್ರು. ಇದರ ಮೊದಲಿಂದ ಈ ಮಾತು ಹೇಳ್ತಾನೆ ಬಂದಿದ್ದಾನೆ. ಈಗಲೂ ಹೇಳಿದ. ಪಾಪತಮ, ಧೈರ್ಯವಾಗಿ ಹೇಳಿದ. ಪಾಪತಮ ಚೇತಸಃ, ಭಾರಿ ಕೆಟ್ಟವ್ರು ನಿನ್ನ ಮಕ್ಕಳು ಅಂತ ತಿಳಿಸೇ ಹೇಳಿದ. ಆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅದ್ರ ಪಾಯಿಂಟ್ಸ್ ಇಲ್ಲ. ಹಾಗೆಲ್ಲ ಹೇಳಬೇಡ ಅಂತ ಹೇಳೋದಕ್ಕೆ ಏನು ಪಾಯಿಂಟ್ಸ್ ಇಲ್ಲ, ಅದರ ಒಪ್ಪಲೇಬೇಕಾಯ್ತು. ಅದಕ್ಕೇನು ಮಾಡಬೇಕೀಗ? ಭೀಮಾರ್ಜುನೌ ವಿಷಹಿತು ನಹಿ ಕಶ್ಚನಾಸ್ತಿ ಸಾಮರ್ಥ್ಯಯುಕ್
ಸುರವರೇಷ್ವಪಿ ವರ್ಧಿತಾಸ್ತೆ ಜ್ಞಾತ್ವೈವ ವತ್ಸರತಃ ಏವ ಮಹಾನ್ ಅಧರ್ಮಃ ತೇಷಾಂ ಉಪೇಕ್ಷಣಕೃತಃ ತದಲಂ ನಿಯುಂಕ್ಷ್ವ. ಭೀಮಾರ್ಜುನೌ ವಿಷಹಿತು ನಹಿ ಕಶ್ಚನ ಅಸ್ತಿ ಸಾಮರ್ಥ್ಯಯುಕ್. ಭೀಮಾರ್ಜುನ ಎದುರಿಸಲಿಕ್ಕೆ ಯಾರಿಗೂ ಸಾಮರ್ಥ್ಯ ಇಲ್ಲ. ಭೀಮ ಮತ್ತು ಅರ್ಜುನರನ್ನು ಎದುರಿಸಿ ಯುದ್ಧ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮನುಷ್ಯರಿಗೆಲ್ಲ, ಸುರವರೇಶ್ವಪಿ ದೇವತೆಗಳಿಗೂ ಆಗೋದಿಲ್ಲ, ಅಷ್ಟು ಮೇಲಿದ್ದಾರೆ ಅವರಿಗೆ. ವರ್ಧಿತ ಆಸ್ತೆ ಈ ಬೇರೆ ಬೆಳೆದು ಬಿಟ್ಟಿದ್ದಾರೆ. ಜೊತೆಗೆ ನೀನು ಕಳಿಸಿದ್ದಕ್ಕೂ ಭಾಳ ವ್ಯತ್ಯಾಸ ಆಗಿದೆ, ಬೇಕಷ್ಟು ಬೆಳೆದಿದ್ದಾನೆ. ಇಷ್ಟಾದರೂ ನೀನು ಜ್ಞಾತ್ವಯ್ಯೋ ವತ್ಸರತಃ, 1 ವರ್ಷ ಆಯ್ತಾರೆ ಹೇಳಿ, ನನಗೆ 1 ವರ್ಷ ಆಯಿತು, ಭಾರಿ ಸಂತೋಷ ಅಂತ ಹೇಳಿದೆ ಹೊರತು ಏನು ಮಾಡಲಿಲ್ಲ, ಅವ್ರನ್ನ ಕರೆಸಲೇ ಇಲ್ಲ ನೀನು, ಗೊತ್ತಾಯ್ತಾ? ನೇರ ಹೇಳ್ತಾನೆ ವಿದುರ. ಇದನ್ನು ತುಂಬ ಅರ್ಥ ಮಾಡಿಕೊಂಡು ಧರ್ಮವನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಜ್ಞಾತ್ವೈವ ವತ್ಸರತಃ, ನಿಜವಾಗ್ಲೂ ಭಾರಿ ಸಂತೋಷ ಅಂತ ಹೇಳಿ ನಿಜ ಆಗಿದ್ರೆ ಏನು ಮಾಡಬೇಕಾಗಿತ್ತು ನೀನು? ಆ ಕ್ಷಣ ಕಳಿಸ್ಬೇಕಾಗಿತ್ತು. ಸುಮ್ಮನೆ ಕೂತಿದ್ದಿ, ಸರಿಯಲ್ಲ. ಮಹಾನ್ ಅಧರ್ಮ, ದೊಡ್ಡ ಅಧರ್ಮ ಮಾಡಿದ್ದೆ ನೀನೀಗ. ದೇಶ ಯಾರ ಯಾರು ಅದನ್ನೇ ಕೇಳ್ತಿರೋದು ಇದ್ರೆ ಈಗ. ಅದೇ ಎಲ್ಲರೂ ಕುಸೋದೇ ಕೇಳ್ತಿರೋದು, ಯಾಕೆ ಸುಮ್ಮನಿದ್ದೀರಿ ಎಲ್ಲ ಅಂತೇಳಿ, ಗೊತ್ತಾಯ್ತು? ಯಾಕೆ ಕೇಳ್ತಾ ಇರೋದಕ್ಕೆ ಹೇಳ್ತಿರೋದು ಈಗ. ನದೀಜ ಮುಖ್ಯಾನ್ ಅದಂತ ಪದ ಇಲ್ಲೇ, ನದೀಜ ಮುಖ್ಯಾನ್ ಪದ ಅಲ್ಲೇ ಇದೆ. ಭೀಮಾರ್ಜುನವು ವಿಷಹಿತು ವಿಶೇಷ ಸಹಿಸಿಕೊಳ್ಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಜ್ಞಾತ್ವಯೋ ವತ್ಸರತಯವ ಮಹಾನಧರ್ಮ ತೇಷಾಂ ಉಪೇಕ್ಷಣಕೃತಃ ತದಲಂ ನಿಯುಂಕ್ಷ್ವ. ಉಪೇಕ್ಷಣೆ ಮಾಡಿ ಭಾರಿ ತಪ್ಪು ಮಾಡಿದ್ದೇನೆ, ಈಗ ಮಹಾ ಅಧರ್ಮ ಮಾಡಿದ್ದೆ. ತದಲಂ ನಿಯುಂಕ್ಷ್ವ ಆನೀತಯೇ, ಬೇಗ ಕಳಿಸೋರು ವಾಪಸ್ಸೀಗ. ಪಾಂಡವರಲ್ಲಿ ಕರ್ಸ್ಕೊಂಡ್ಬಿಡಿ, ಈಗ ಇಲ್ದವ್ರು ಭಾರಿ ತೊಂದರೆ ಆಗುತ್ತೆ ನೋಡಿ ಅಂತ ಹೇಳಿ. ಇವರು ಸತ್ತು ಹೋಗ್ತಾರೆ, ಪಾಂಡವರ ರಾಜ್ಯ ಸಿಗುತ್ತೆ. ನೀನಾಗಿ ಕರೆಸ್ಕೊಂಡ್ರೆ ಏನಾಗುತ್ತೆ, ಈಗ ಇವರು ಬದುಕ್ತಾರೆ, ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಹೇಗೂ ಬದುಕೋರಲ್ಲ, ಸ್ವಲ್ಪ ದಿವಸ ಮುಂದೆ ಹಾಕ್ಬೋದು. ಆನೀತಯೇ ಚ ವಿನಿಯುಜ್ಯ ಸುಸಾಂತ್ವಪೂರ್ವಮಾನೀಯ ಯೋಜಯ ನೃಪೇಶು ತಥಾರ್ಧ ರಾಜ್ಯಂ ಏವಂ ಕೃತೆ ತವ ಭವೇತ್ ಕುಲವೃದ್ಧಯೇಹಿ ಧರ್ಮಾಯ ಚೋಭಯ ವಿನಾಶಕರೋ ಅನ್ಯಥಾ ಸ್ಯಾಹ. ಆನೀತಯೇ ಚ ನಿಯುಂಕ್ಷ್ವ, ಆನೀತಯೇ ಸೇರಿಸ್ಕೋಬೇಕದು. ನಿಯುಂಕ್ಷ್ವ ನಿಯೋಜಿಸು, ಒಬ್ಬರನ್ನು ಕಳಿಸ್ಕೊಡು. ಆನೀತಯೇ ವಿನಿಯುಜ್ಯ ಸುಸಾಂತ್ವಪೂರ್ವಂ, ಅವ್ರು ಹೋಗಿ ಏನು ಮಾಡಬೇಕು, ಒಳ್ಳೆ ಸಾಂತ್ವಪೂರ್ವಂ ಶಾಂತ ಮಾತಾಡಬೇಕು. ಹೆಚ್ಚುಕೊಂಡು ಮತ್ತೆ ಯುದ್ಧಕ್ಕೆ ಹಾಗೆಲ್ಲ ಭಾಷೆ ಮಾಡ್ಕೋಬೇಡ. ಆನೀಯ ಕರೆಸು. ಯೋಜಯ ನೃಪೇಶು ತಥಾರ್ಧ ರಾಜ್ಯಂ, ಸುಮ್ಮನೆ ಕರೆಸ್ಬೇಡ, ಅರ್ಧ ರಾಜ್ಯ ಕೊಡಬೇಕು ಅವರಿಗೆ. ಇದರ ಎಲ್ಲ ಹೇಳಾಕ್ಬಿಡ್ತಾರೆ, ನ್ಯಾಯ ಅವರಲ್ಲಿದೆ, ಒಂದಿನ ಕೊಡಬೇಕು ನೀನು ಅಂತ ತಿಳಿಸಿದ. ಏವಂ ಕೃತೆ ತವ ಭವೇತ್ ಕುಲವೃದ್ಧಯೇಹಿ, ಏವಂ ಕೃತೆ ತವ ಭವೇತ್ ಕುಲವೃದ್ಧಯೇ. ಈ ರೀತಿ ಒಂದು ವಂಶ ಬೆಳೆಯುತ್ತೆ. ಈ ರೀತಿ ಮಾಡಿದ್ರೆ ಏನಾಗುತ್ತೆ, ಅವ್ರನ್ನ ಕರೆಸಿ ಸಮಾಧಾನ ಮಾಡಿ ಅರ್ಧ ರಾಜ್ಯ ಕೊಟ್ಟರೆ ಏನಾಗುತ್ತೆ, ಧರ್ಮಾಯ ಕುಲವೃದ್ಧಿ ಆಗುತ್ತೆ. ಧರ್ಮಾಯ ಚ, ಧರ್ಮಕ್ಕೂ ಧರ್ಮನೂ ಬಂತು, ಇಹಾಪರ ಎರಡೂ ಆಯಿತು ಅಂತ ಅರ್ಥ. ಇಲ್ಲಿ ಮಕ್ಕಳು ಉಳಿತಾರೆ, ಧರ್ಮ ಬಂತೆ ನಿನಗೆ, ಧರ್ಮದ ಫಲ ಅಲ್ಲಿ ಸಿಗುತ್ತೆ. ಮಕ್ಕಳನ್ನ ಇಲ್ಲೇ ನೋಡ್ತೀಯ. ಇಲ್ಲದೆ ಹೋದರೆ ಉಭಯ ವಿನಾಶಕರ ಅನ್ಯಥಾಸ್ಯಾಹ, ಇಲ್ಲದವ್ರು ಎರಡನ್ನೂ ಕಳ್ಕೊತೆ ಅಂತ ಹೇಳ್ತಾರೆ. ಇಲ್ಲಿ ಅಪಕೀರ್ತಿ ಬಂತು, ಮಕ್ಕಳು ಹೋದರು, ಅಲ್ಲಿ ಪುಣ್ಯನೂ ಇಲ್ಲ, ಡೇಂಜರ್ ಅಂತೇಳಿ. ಬಟ್ ಧರ್ಮದ ಫಲ ಇದೆ. ಅವರಿವ್ರು ಎಲ್ಲರಿಗೂ ಹೇಳಿ ಧರ್ಮದ ಫಲ. ಧರ್ಮಾನುಷ್ಠಾನ ಮಾಡೋದ್ರಿಂದ ಇಲ್ಲೂ ಸುಖ ಇದೆ, ಪರಲೋಕದಲ್ಲೂ ಸುಖ ಇದೆ. ಧರ್ಮ ಬಿಟ್ಟರೆ ಇಲ್ಲೂ ದುಃಖ ಇದೆ, ಮುಂದೆ ಅಲ್ಲೂ ದುಃಖ ಇದೆ. ಎಲ್ಲ ಧರ್ಮದ ಬಗ್ಗೆ ಧರ್ಮದೇ ಆತ, ಯಮಧರ್ಮನ ಅವತಾರ ಸ್ಪಷ್ಟ ಹೇಳ್ತಾನೆ, ಈ ರೀತಿ ಮಾಡು. ಇವತ್ತು ಎಲ್ಲರಿಗೂ ಹೇಳಬೇಕಾದ ಮಾತಿದೆ. ಲೌಕಿಕ ಅಂತೇಳಿ ಟೂ ಮಚ್ ಮಾಡ್ಕೊಂಡ್ಬಿಡ್ತಾರೆ. ಸರಿನೇ, ಲೌಕಿಕ ತದನಂ ಬಹುಲೋಕ ವಿಚಿಂತನಯ, ಲಿಮಿಟ್ ಇರಬೇಕು ಅದಕ್ಕೆ. ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ, ಎಂಡೇ ಇಲ್ಲ ಅದಕ್ಕೆ. ಇದು ನಾವೇನಂತಾರೆ, ಯಾವಾಗ ಇದಕ್ಕೆ ಮುಖ್ಯವಾದ್ದನ್ನು ಪೋಸ್ಟ್ಪೋನ್ ಮಾಡ್ತಾರೆ, ಅಮುಖ್ಯವಾದ್ದನ್ನು ಟಾಪ್ ಪ್ರಿಯಾರಿಟಿ ಕೊಟ್ಟು ಫುಲ್ ಎಫರ್ಟ್ಸ್ ಹಾಕಿ ಮಾಡ್ತಾರೆ. ತಪ್ಪಿದು. ಇದರ ಹೇಳ್ತಾನೆ ಹಾಗೆಲ್ಲ ಮಾಡ್ಕೊಳ್ಳೋ. ಉಭಯ ವೃದ್ಧಿ ಇಂಪಾರ್ಟೆಂಟ್. ಉಭಯ ವಿನಾಶಕರ, ಇಹಲೋಕ ಪರಲೋಕ ಎರಡನ್ನೂ ಯೋಚನೆ ಮಾಡಬೇಕು. ಎಷ್ಟೋ ಸರ್ತಿ ಕೆಲಸಕ್ಕೆ ನೋಡ್ತಾರೆ, ಆಫ್ಟರ್ ಬೆನಿಫಿಟ್ ನೋಡ್ತಾರೆ. ಪೆನ್ಷನಬಲ್ ಅಂತಷ್ಟು ಏನಾಯ್ತು ಅವ್ರಿಗೀಗ, ಸೆಕ್ಯೂರಿಟಿ ಜಾಸ್ತಿ ಆಯಿತು. ನಾನ್ ಪೆನ್ಷನಬಲ್ ಮೊದಲಿಂದ ಶುರು ಮಾಡಬೇಕು ಅವ್ರಿಗೆ ಯೋಚನೆ ಮಾಡಲಿಕ್ಕೆ. ಆ ತರಹ ಇವತ್ತು ಧರ್ಮ ಎಂಥದ್ದು ಪೆನ್ಷನಬಲ್ ಅದು ಇಲ್ಲಲ್ಲ, ತತ್ವ ಪರಲೋಕದಲ್ಲೂ ಬರೋದು. ಇದು ಇಲ್ಲೇ ಇದು ಗ್ಯಾರಂಟಿ ಇಲ್ಲ. ಮತ್ತೆ ಯಾರು ಕುತ್ಕೊಂಡು ಹೋಗ್ಬೋದು ಇದನ್ನು, ಅದು ಕಲಿಯಕ್ಕೆ ಬರಲ್ಲ. ಎಷ್ಟು ಕ್ಲಿಯರಾಗಿ ಹೇಳ್ತಾನೆ ಅಂದರೆ ಇದೆಲ್ಲ ಮತ್ತೆ ಧರ್ಮ, ಮಹಾಭಾರತ ಅಧ್ಯಾತ್ಮದ ಅರ್ಥ ಇದೆ. ಆದ್ದರಿಂದ ವಿತರಣೀತಿ ಎಲ್ಲ ಕಡೆ ವಿತರಣೀತಿನೇ. ಉಭಯ ವಿನಾಶಕರ ಅನ್ಯಥಾ ಸ್ಯಾಹ, ಎರಡನ್ನು ನಾಶ ಮಾಡ್ಕೋತಿ ಹುಷಾರು ಅಂತ ಹೇಳ್ತಾನೆ. ಇತ್ಯುಕ್ತವತ್ಯನು ತಥೇತಿ ಅವದನ್ನದೀಜೋ ದ್ರೋಣ. ಈ ರೀತಿ ಹೇಳೋರಿಲ್ಲೇ ಇವತ್ತು.
ಅದ್ರ ಮೇಲೆ ಒಬ್ಬ ಇದ್ದ ವಿದುರ. ಮತ್ತು ಮನೆಗಳಲ್ಲಿ ಯಾರು ಹೇಳೋರೇ ಇರೋದಿಲ್ಲ, ಎಲ್ಲರೂ ಯಾವುದು ಪ್ರೋತ್ಸಾಹ ಕೊಡ್ತಾರೆ, ಅಧರ್ಮಕ್ಕೆ ಪ್ರೋತ್ಸಾಹ. ಹಿಂದೆ ಯಾರು ಅಕಸ್ಮಾತ್ ಹೇಳಿದೆ ಅವ್ರಿಗೆ ಬುದ್ಧಿ ಇಲ್ಲ ನೀವು ಹೋಗು ಅಂತ ಹೇಳಿದ್ರು, ನಾವಿದ್ದೀನಿ ಹಿಂದಿಂದ ಇದೇನು ಮಾಡ್ತಾರೆ ಇವರು, ಅರ್ಥ ಆಯ್ತಾ? ಓದಬೇಡ ಪರೀಕ್ಷೆಗೆ ಹೋಗು, ನಾವಿದ್ದೀವಿ ಅಂದರೆ ಬಂದು ಬರೀತಾರೆ ಇವರು, ಅವ್ರು ಬಿಡ್ತಾರೆ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಎಂದು ಕಡೆ ಏನು ಮಾಡಬಾರ್ದು ಅಂತ ವಿಷಯ ಬಂದಾಗ ಏನು ಅವ್ರು ಯಾರು ತರ ಒಂದು ರಿಸೈನ್ ಮಾಡಲೇ ಬಿಡೋದು ಯಾರ ಕೇಳ್ತಾರೆ. ಸರಿಯಾಗಿ ಏನು ಹೇಳಬೇಕು ನೋಡಯ್ಯ, ನೀನು ಬೆಸ್ಟ್ ಜಡ್ಜ್ ಇದ್ರಲ್ಲಿ ಫಸ್ಟ್ ಆಫ್ ಆಲ್. ಮುಂದೆ ಏನು ಮಾಡ್ತೀನಿ ಹೇಳಿ, ಈಗ ಬಿಡ್ತೀಯ ಸರಿ, ಮುಂದೆ ಏನು ಮಾಡ್ತೀಯ, ಎಲ್ಲ ಆಫೀಸಲ್ಲಿ ಭಾರಿ ಬೈದು ಬಿಟ್ಟರೆ ನೋವಾಗಿದೆ, ಸರಿ ಇಟ್ಟು ಬಿಡ್ತೀಯ, ಮುಂದೆ ಏನು ಮಾಡ್ತೀವಿ, ಬೀದಿ ಬಿಡ್ತೀಯಲ್ಲ, ನೋವಾಯ್ತು. ಯೋಚನೆ ಮಾಡೋದನ್ನು ಸಹಿಸ್ಕೋಬೇಕಾಗತ್ತೆ. ಕೆಲವನ್ನ ಒಂದಿಷ್ಟು ಒಂದು ಹಂತಲ್ಲಿ ಇರಬೇಕು, ಎಲ್ಲರೂ ಭಾರಿ ಡೇಂಜರ್ ಆಗುತ್ತೆ, ವಿಚಾರ ಮಾಡಿ. ಇಷ್ಟು ಹೇಳಿ ಇದ್ರ ಮೇಲೆ ನಿನ್ನಿಷ್ಟ ಅಂತ ಹೇಳಿದ್ರು, ಬಿಟ್ಟುಬಿಡು ಪರವಾಗಿಲ್ಲ, ನಾನಿದ್ದೇನೆ ಇವನು ಕೊಡ್ತಾನೆ, ಆಮೇಲೆ ನಾನಿದ್ದೆ ಯಾತಕ್ಕೆ ನಾನು ಸಾಯ್ಲಿಕ್ಕೆ ಉಪಯೋಗ ಇಲ್ಲ. ಆ ಮಾತನ್ನು ಯಾರೂ ಹೇಳಬಾರ್ದು. ಯಾರು ಜವಾಬ್ದಾರಿನೂ ತೊಗೊಳ್ಳೋದು ಸುಲಭ ಅಲ್ಲ, ಗೊತ್ತಾಯ್ತಾ? ಯಾಕಂದ್ರೆ ನಾಳೆ ಇವ್ನು ಯಾರ ಕೈಲಿ ಆಗಬೇಕಲ್ಲ, ಫಸ್ಟ್ ಮಾತು ಕೊಟ್ಟು ನಡೆಸೋಷ್ಟು ಜವಾಬ್ದಾರಿನೂ ಬೇಕಲ್ಲ. ಅದು ಅರ್ಥ ಮಾಡ್ಕೊಂಡ್ರೆ ವಿತರಣೆ ಮಾತು ಎಲ್ಲರೂ ತಿಳ್ಕೊಬೇಕಾದ ಮಾತು. ಇತ್ಯುಕ್ತವತ್ಯನು ತಥೇತಿ ಅವದನ್ನದೀಜೋ ದ್ರೋಣಃ ನೃಪಶ್ಚ ವಿದುರಂ ಸಹ ನೃಪೋ ಅಪಿ ಬುಭಾಚ ಯಾಹಿ ಆನಯೇತಿ ಸ ಚ ವೇಗವತಾರಥೇನ ತತ್ರಾಗಮತ್ತದನು ತೈರಭಿಪೂಜಿತಶ್ಚ ಇತಿ ಉಕ್ತವತಿ ಅನು ತಥಾ ಇತಿ ಅವದತ್ ನದೀಜಃ ದ್ರೋಣಃ ಕೃಪಃ ಚ ವಿದುರಂ ಸಹ ನೃಪಃ ಅಪಿ ಬುಭಾಚ ಯಾಹಿ ಆನಯ ಇತಿ ಸಹ ಚ ವೇಗವತಾ ರಥೇನ ತತ್ರ ಆಗಮತ್ ತದನು ತೈಹಿ ಅಭಿಪೂಜಿತಃ ಚ. ಎಷ್ಟು ವಿಷಯ ಹೇಳ್ತಾರೆ ಇದರಲ್ಲಿ. ಇತಿ ಮುಕ್ತವತಿ ಅನು ಆ ಹೇಳ್ತಿರ್ಲಿಕ್ಕೇನೆ ಈ ಸ್ವಲ್ಪ ಧೃತರಾಷ್ಟ್ರನ ಸೀರಿಯಸ್ನೆಸ್ ಬಂತು. ತಥಾ ಇತಿ ಅವದತ್ ಆಗಲಿ ಅಂದ. ಅದೇ ಭೀಷ್ಮರು ಹೇಳಿದರು ನದೀಜಃ ಹಾಗೆ ಮಾಡು ಅಂತ ಅವರು ಹೇಳಿದರು. ದ್ರೋಣಾಚಾರ್ಯರು ಹೇಳಿದರು, ಕೃಪಾಚಾರ್ಯರು ಹೇಳಿದರು. ಎಲ್ಲ ಹಿರಿಯರೆಲ್ಲ ಒಪ್ಕೊಂಡಾಯ್ತು, ಅವರೆಲ್ಲ ಸೀನಿಯರ್ಸ್ ಎಲ್ಲ ಒಪ್ಕೊಂಡ್ರು. ವಿದುರಂ ನೃಪೋ ಅಪಿ ಉವಾಚ. ಆಗ ಧೃತರಾಷ್ಟ್ರ ಹೇಳಿದ ವಿದುರನಿಗೆ, ಯಾರನ್ನಾರು ಕಳಿಸೋ ಅಂತ ಹೇಳಿದೆಯಲ್ಲ, ಯಾರನ್ನಾರು ಕಳಿಸ್, ನೀನೇ ಹೋಗು ಅಂತ ಹೇಳಿದೆ. ಯಾರನ್ನಾರು ಕಳಿಸೋದು ಬೇಡ, ನಿನ್ನೆ ಕಳಿಸ್ತೀನಿ, ಹೋಗಿ ಬಾ ಅಂತ ಹೇಳಿ. ವಿದುರನಿಗೆ ಭಾರಿ ಖುಷಿ ಆಯಿತು. ಅಕ್ರೂರನಿಗೆ ಹೇಗಾಯಿತು, ಕೃಷ್ಣನ ಕರ್ಕೊಂಬ ಅಂತ ಹೇಳಿದಾಗ ಅಷ್ಟು ಖುಷಿ ಆಯಿತು, ಹೊರಟ. ಅದು ಕೆಟ್ಟದ್ದಕ್ಕೆ ಅದು ಒಳ್ಳೆಯದಕ್ಕೆ ಕರೀತಿದ್ದಾನೆ. ಯಾಹಿ ಆನಯ, ಯಾಹಿ ಹೋಗು, ಆನಯ ಕರ್ಕೊಂಡು ಬಾ. ಸಿಂಪ್ಲೆಸ್ಟ್ ಸಾನ್ಸ್ಕ್ರಿಟ್ ಆಚಾರ ಉಪಯೋಗಿಸೋದು ತೀರ ಬಿಗಿನರ್ಸ್ಗೆ ಅರ್ಥ ಆಗಬೇಕು. ಒಳಗಿನ ಅರ್ಥ ಭಾರಿ ಕಷ್ಟ. ಮೇಲಿಂದೆಲ್ಲ ಬಾಲಸಂಗಮಪಿ ಬೋಧ ಎದೃಶ್ಯಬಿಂದ, ಒಳಗಿಂದೆಲ್ಲ ದುರ್ನಿರೂಪ ವಚನಂಚ ಪಂಡಿತೈ. ಯಾಹಿ ಆನಯ ಅಲ್ಲಲ್ಲ ಎಲ್ಲರೂ ಇದ್ದಾರೆ ಅದ್ರಿಗೆ. ಈಗ ಎಲ್ಲರ ಹೇಳ್ತಾರೆ, ಎಲ್ಲರೆದ್ರಿಗೆ ಇದು ಹೇಳ್ತಾರೆ. ಯಾಕಂದ್ರೆ ಎಕ್ಸಿಕ್ಯೂಟ್ ಮಾಡ್ಬೇಕಾದ ಈತ ಗೊತ್ತಾಯ್ತು. ಪವರ್ ಇರೋದು ಯಾರಿಗೆ, ರಾಷ್ಟ್ರರಿಗೆ. ಆದ್ದರಿಂದ ಅವತ್ತು ಕೂಡಿಸ್ಕೊಂಡು ಎಲ್ಲರ ಮುಂದೆ ಹೇಳ್ತಾರೆ, ಆಗ ಅರ್ಥ ಆಗುತ್ತೆ ಆತ. ಯಾಹಿ ಆನಯ ಇತಿ ಸಚ ವೇಗವತಾರಥೇನ. ವಿತರಣ ನೋಡಿ, ವೇಗವತ ಭಾರಿ ಫಾಸ್ಟ್ ಇದ್ರೆ ಹೋಗ್ತಾರೆ, ನಾನ್ ಸ್ಟಾಪ್ ಇದ್ರಲ್ಲಿ. ಯಾಕೆ ಅಷ್ಟು ಖುಷಿ ಆಗ್ತಾರೆ. ಧರ್ಮದ ಬಗ್ಗೆ ಹಾಗಿರ್ಬೇಕು. ವೇಗವತಾರಥೇನ ಆಗಮತ್ ತತ್ರಾಗಮತ್ ತದನು ತೈರಭಿಪೂಜಿತಶ್ಚ. ಪಾಂಚಾಲಪಟ್ಟ ಮುಟ್ಟಿಯೇ ಬಿಟ್ಟ. ಅವರ ಅಭಿಪೂಜಿತಶ್ಚ, ಭಾರಿ ಗೌರವದಿಂದ ಕಂಡ್ರು ಪಾಂಡವರೆಲ್ಲ ಕೂಡ. ಈ ಥರ ವಿತರಣನ್ನ ತುಂಬ ಗೌರವದಿಂದ ಕಂಡ್ರು. ಅಭಿಪೂಜಿತಶ್ಚ ತತ್ಕಾಲ ಏವ ವಸುದೇವ ಸುತಶ್ಚ ಕೃಷ್ಣೋ ವ್ಯಾಸಶ್ಚ ತಾನ್ ಉಪಸಮೇತ್ಯ ದುರಂತ ಶಕ್ತಿ ಆದಾಯ ಕುಂತಿ ಸಹಿತಾನ್ ವಿದುರೇಣ ಯುಕ್ತೌ ನಾಗಹ್ವಯಂ ಪುರಮಿತಾಂ ಸಹ ಭಾರ್ಯಯೈವ. ಸೊ ಒಟ್ಟಿ ಮೇಲೆ ಪಾಂಡವರು ಏನು ಮಾಡಿದ್ರು, ಈಗ ಕಳಿಸೋ ಅಂತ ಹೇಳಿದವನು ಕರೆಸಿದಾಗ ಬಂದರೆ ಹೊರತು ಮಧ್ಯೆ ಹಾಗೆ ಬರಲಿಲ್ಲ. ಅರ್ಥ ಆಯ್ತಾ? ಮಧ್ಯೆ ಮದುವೆಗಿದ್ವಿ ಪ್ರಶ್ನೆವಿಲ್ಲ ಇಲ್ಲೀಗ. ಅವ್ರು ಇವ್ರಿಗೆ ಇಬ್ಬರಿಗೆ ಬೇಡಿದ ಮೇಲೆ ಹೇಳೋದೇನು ಬಂತು, ಹೇಳಲಿಲ್ಲ. ಈಗ ಕರೆಸಿದ್ರು ಬಂದರು, ಅಫಿಷಿಯಲಿ ಹೋಗಿದ್ರು, ಅಫಿಷಿಯಲಿ ಬಂದ್ರಿ. ಈಗ ಇದು ಅರ್ಥ ಮಾಡ್ಕೊಂಡ್ರೆ ರಾಜ್ಯದ ವಿಶೇಷ. ಅದೇ ರೀತಿ ನಾವು ಯಾರನ್ನ ಇದು ಮಾಡಿದ್ರೆ ದೂರ ಮಾಡ್ಕೊಂಡಿರ್ತೇವೆ, ಏನು ಮಾಡಬೇಕಾಗುತ್ತೆ, ನಮ್ಮ ಜವಾಬ್ದಾರಿ. ಈಗ ತಪ್ಪು ಅಂತ ಗೊತ್ತಾದರೆ ಕರಿಬೇಕಷ್ಟೇ ಹೊರತು ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಅವ್ರು ಹೇಳ್ತಾರೆ ಅವರೇ ಕರೀಲಿ ಅಂತ. ಎಷ್ಟೊತ್ತಿದೇನೋ ಅವರೇ ಕರೀಲಿ, ಹಾಗಿದ್ರೆ ನಾನಾಗಿ ಬರಲಿ ಅಂತ ಹೇಳ್ತಾರೆ. ಅದೇ ರೀತಿ ಇದರ ಹಾಗೆ ಮಾಡಿದ. ನೀವು ಬಂದು ಸುಮ್ಮನೆ ಹೋಗಿ ಕರ್ಕೊಂಬರಲಿಲ್ಲ, ಬನ್ನಿ ಅಂತ ಹೇಳ್ಬಿಟ್ಟು ಬಂದು ಏನಾಗುತ್ತೆ ಹಾಗೆ ಮಾಡಲಿಲ್ಲ. ಅಫಿಷಿಯಲಿ ಮಾಡಿಕೊಂಡೇ ಹೊರಟ. ಇದು ರಾಜಕೀಯ ಪದ್ಧತಿ, ಗೊತ್ತಾಯ್ತಾ? ಎಂದು ಕೂಡ ಹಾಗೆ ಹೋದರೆ ಬೆಲೆ ಇಲ್ಲ ಅದಕ್ಕೆ. ನಾನು ಹೇಳ್ತೀನಿ ಬಾ ಅಲ್ಲಿ ಹೋಗಿ ನೋಡೋಣಂತೆ, ಹಾಗೆಲ್ಲ ಇಲ್ಲ. ತೀರ್ಮಾನ ಮಾಡಿಕೊಂಡು ಅಫಿಷಿಯಲಿ ಆಹ್ವಾನ ಮಾಡಲಿಕ್ಕೆ ತಾನೇ ಹೊರಟಿದ್ದಾನೆ ಹೊರತು ಬೇರೆ ಏನೂ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ಲ. ಇದೆಲ್ಲ ರಾಜನೀತಿ ಕೂಡ ಇದರಿಂದ ತಿಳ್ಕೊಂಡಂತೆ ಆಯಿತು.
ನಾಗವಾ ವಯಂ ಪುರಮಿತಾಂ ಸಹಭಾರ್ಯಯೈವ. ಅಷ್ಟೊತ್ತೇನಾಯಿತು, ವಿದುರ ಹೋಗಿ ಹೇಳಿದವರು ಬರಬೇಕಂತೆ. ಹಾಗೆ ಇದೆಲ್ಲ ಅವರಿಗೆ ಗೊತ್ತೇ ಇದೆ, ಮತ್ತೆ ಹೇಳಬೇಕಾಗಿಲ್ಲ, ಕರೆಸ್ತಾ ಇದ್ದಾರೆ, ಅವರು ಬರಬೇಕು ಅಂತ ಹೇಳಿದ ತಕ್ಷಣ ತಥಾ ಇತಿ ಅವದ ವಸುದೇವ ಸುತಶ್ಚ ಕೃಷ್ಣ ಇದ್ದಾನೆ ಹೊತ್ತಿಗೆ ಅಲ್ಲಿ, ವ್ಯಾಸಶ್ಚ ವೇದವ್ಯಾಸ ರೂಪದಲ್ಲಿ 2 ರೂಪದಲ್ಲಿ ಇದ್ದಾನೆ. ನೀವು ಹೋಗುವ ಅವ್ರು ಕೇಳಿದರು, ಅವ್ರು ಪಾಂಡವರದ್ದು ಯಾವಾಗಲೂ ಕೇಳಿದ್ರು ವಿಷ್ಣು ಪ್ರೇರಣೆ ಆಗಬೇಕು, ಏನು ಮಾಡೋಣ ಹೋಗೋಣವ, ಕೃಷ್ಣ ಕೇಳದೆ ಮಾಡೋದಿಲ್ಲ ಅವರು. ಅವರೇನು ಹೇಳಿದರು, ಹೋಗ್ರಿ ಹೇಳಲಿಲ್ಲ, ನಾವು ಬರ್ತೀವಿ ಜೊತೆ ಹೇಳಿರಿ ಅಂತ ಹೇಳಿದರು. ಅಂದರೆ ಎಷ್ಟು ಸೇಫ್ಟಿ ಕೊಡ್ತಿದ್ದಾರೆ ಅವ್ರಿಗೆ. ಅಲ್ಲಿ ಹೋದ್ರೆ ಏನೂ ಮಾಡೋಂಗಿಲ್ಲ. ಇವರು ಯಾರಿವರು, ಧೃತರಾಷ್ಟ್ರ ಅವರ ಅಪ್ಪ ಇವರು ವೇದವ್ಯಾಸ ದೇವರು ಲೋಕದೃಷ್ಟಿಯಲ್ಲಿ, ಇನ್ನು ಸರ್ವ ನಾರಾಯಣ ಒಂದು ವ್ಯಾಸಶ್ಚ. ಇದರಲ್ಲಿ ಏನಾದ್ರು ಭಕ್ತರನ್ನ ಪರಮಾತ್ಮ ಒಬ್ಬರನ್ನೇ ಬಿಡೋದಿಲ್ಲ, ಜೊತೆಗೆ ತಾನು ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ವಿಷ್ಣುವರ ಹೇಗೆ ಬಂದೆ ಒಬ್ಬರೇ ಅಂದರೆ ಜೊತೆಗೆ ದೇವರಿದ್ದ ಅಂತ ಹೇಳಿ. ಇದು ಒಬ್ಬಿಬ್ಬರಿಗೆ ಎಲ್ಲರ ಜೊತೆಗೆ ಏನಾದ್ರು ಸತ್ಯ ನಮ್ಮ ಜೊತೆಗೆ ಇದೆ ಅಂದರೆ ಏನರ್ಥ, ದೇವರಿದ್ದಾನೆ ಅಂತ ಅರ್ಥ. ಅದಕ್ಕೆ ಏನಂತ ಒಬ್ಬರಿರಲಿ ಇಬ್ಬರಲ್ಲಿ ಲೆಕ್ಕ ಇಲ್ಲ, ಅದು ದೇವರಿರ್ತಾರೆ ಅಂದ ಮೇಲೆ ಗೆಲುವು ನಿಶ್ಚಿತ. ನಾಗಾಹ್ವಯ ಅಂದ್ರೆ ಏನು, ನಾಗಪುರ ಹಸ್ತಿನಾಪುರ ಅಂತ. ಹಸ್ತಿನಾ ಎಂಬ ಹೆಸರಿನ ಊರಿಗೆ ಹೋದರು. ತಾನು ಉಪಸಮೇತ್ಯ ದುರಂತ ಶಕ್ತಿ, ಅವ್ರ ಶಕ್ತಿಗೆ ಕೊನೆಯೇ ಇಲ್ಲ, ಅವ್ರು ಹೊರಟರು ಹಿಂದೆ. ಆದಾಯ ಕುಂತಿ ಸಹಿತಾನ್ ವಿದುರೇಣ, ಕುಂತಿ ಸಹಿತರಾದ ಪಾಂಡವರನ್ನು ಕರ್ಕೊಂಡು ವಿದುರೇಣ ಯುಕ್ತ, ವಿದುರನ್ನು ಕರ್ಕೊಂಡು ನಾಗಾಹ್ವಯಂ ಪುರಮಿತಾಂ ಸಹ ಭಾರ್ಯಯೈವ, ಅವರೆಲ್ಲ ಕೂಡ ದ್ರೌಪದಿ ಸಮೇತರಾಗಿ ಎಲ್ಲಿ ಬಂದ್ರೀಗ ಹಸ್ತಿನಾಪುರಕ್ಕೆ ಬಂದು. ತೇಷ್ವಾಗತೇಷು ಸುಮಹಾನ್ ಅಭವತ್ ಪ್ರಹರ್ಷಃ ಪೌರಸ್ಯ ಜಾನಪದಿಕಸ್ಯ ಜನಸ್ಯ ಚೋಚ್ಚೈಃ ಭೀಷ್ಮಾದಿಕಾಶ್ಚ ಮುದಿತಾಃ ಪ್ರತಿಪೂಜ್ಯ ಗೇಹಂ ಆವೇಶಯನ್ ಸಹ ನೃಪೇಣ ಮಹೋತ್ಸವೇನ. ತೇಷು ಆಗತೇಷು ಸುಮಹಾನ್ ಅಭವತ್ ಪ್ರಹರ್ಷಃ ಪೌರಸ್ಯ ಜಾನಪದಿಕಸ್ಯ ಜನಸ್ಯ ಚ ಉಚ್ಚೈಃ ಭೀಷ್ಮಾದಿಕಾಃ ಚ ಮುದಿತಾಃ ಪ್ರತಿಪೂಜ್ಯ ಗೇಹಂ ಆವೇಶಯನ್ ಸಹ ನೃಪೇಣ ಮಹೋತ್ಸವೇನ. ತೇಷು ಆಗತೇಷು, ಅವ್ರು ಬರ್ತಿರ್ಲಿಕ್ಕೇನೆ ಜನರಿಗೆ ಆಶ್ಚರ್ಯ. ಪಾಂಡವರು ಬದುಕಿಗೆ ಈಗಲೇ ಗೊತ್ತಾಗ್ತಿರೋದು ಅವರಿಗೆ. ಅವ್ರು ಎಷ್ಟು ದುಃಖ ಆಗಿತ್ತು ಅಷ್ಟೇ ಖುಷಿ ಆಯಿತು. ಅದಕ್ಕೆ ಸುಮಹಾನ್ ಅಭವತ್ ಪ್ರಹರ್ಷ. ಯಾರು ಟೋಟಲಿ ಗಾನ್ ಅಂತ ತಿಳ್ಕೊಂಡಿದ್ರು ಅವ್ರು ಬಂದಾಗ ಎಷ್ಟು ಖುಷಿ ಆಯಿತು ಅವರಿಗೆ. ಭಾರಿ ದುಃಖ ಆಗಿತ್ತಾಗ ಈಗ ಭಾರಿ ಆನಂದ ಆಯಿತು. ಸುಮಹಾನ್ ಮಹಾನ್, ಸುಮಹಾನ್ ಮಹಾನ್ ಹೆಚ್ಚು, ಸುಮಹಾನ್ ಭಾರಿ ಹೆಚ್ಚು, ಹರ್ಷ ಪ್ರಹರ್ಷ ಎಷ್ಟು ಪದ ಉಪಯೋಗಿಸ್ತಾರೆ. ಹರ್ಷ ಪ್ರಹರ್ಷ ಮಹಾನ್ ಸುಮಹಾನ್. ಪಾಂಡವರು ಬಂದಿದ್ದರಿಂದ ಈಗ ಎಷ್ಟೊಂದು ಖುಷಿ ಆಯಿತು ಅಂದರೆ ಅಷ್ಟಾಯ್ತು. ಇದು ಸಾರಸ್ಯ. ಧರ್ಮಾದಿ ಅನುಷ್ಠಾನ ಮಾಡಿದಾಗ ಮನಸ್ಸು ಸಿಗೋ ನೆಮ್ಮದಿ ಬಿಟ್ಟಾಗ ಸಿಗೋದಿಲ್ಲ. ಈ ಕ್ಲಾಸ್ಗೇನೆ ಲೇಟಾಗಿ ಹೋದಾಗ ಅಲ್ಲಿ ಒಂಥರ ಇದಾಗಿ ಶುರುವಾಗ್ತಿರೋದು ಟೆನ್ಷನ್. ಅಥವಾ ಇದಾದಾಗ ಏನಾಗುತ್ತೆ, ಒಂದು ಚಕ್ಕರ ಹಾಕಿ ಹೋದಾಗ ಬರೋ ದಿವಸ ಒಂಥರ ಇದು 4-5 ದಿವಸ ಆಗಿಬಿಟ್ಟು ಭಾರಿ ಕಷ್ಟ. ಯಾಕಂದ್ರೆ ಎಲ್ಲರೂ ಕೇಳಿದ್ರೆ ಏನು ಉತ್ತರ ಕೊಡೋದು ಅಂತ ಹೇಳಿದ್ರು. ಅದು ಜವಾಬ್ದಾರಿ. ಅದು ಹೋದಾಗ ಏನಾಗುತ್ತೆ, ಆ ಮಟ್ಟಿಗೆ ಸೇಫ್ ಆಗಿಬಿಡ್ತಾರೆ. ಇದು ಅರ್ಥ ಮಾಡ್ಕೊಂಡ್ರೆ ಒಂದು ಧರ್ಮದ ಆಚರಣೆಗೆ ಮತ್ತು ಕಾನೂನು ಪಾಲನೆ ಮಾಡದಾಗಿರೋ ಧೈರ್ಯ, ಕಾನೂನು ವೈಲೇಟ್ ಮಾಡದಾಗಿರೋದಿಲ್ಲ. ಧರ್ಮ ಅಂದರೆ ಕಾನೂನು, ಅದು ಇದು ಸೋಷಿಯಲ್ ಕಾನೂನು, ಅದು ಸ್ಪಿರಿಚುವಲ್ ಕಾನೂನು ಅಷ್ಟೇ. ಅದ್ರ ಮಾಡಿದಾಗ ಮನಸ್ಸು ಇದು ಹೊರಗೆ ನೆಮ್ಮದಿ ಕೊಡುತ್ತೆ, ಅದು ಒಳಗೆ ನೆಮ್ಮದಿ ಕೊಡುತ್ತೆ. ಧರ್ಮದ ಫಲ ಅದು. ಭಾರ್ಯಯೈವ ಅಂತ ಹೇಳಿದ್ರಲ್ಲ, ಸಹಭಾರ್ಯಯೈವ. ತೇಷ್ವಾಗತೇಷು ಸುಮಹಾನ್ ಅಭವತ್ ಪ್ರಹರ್ಷಃ ಪೌರಸ್ಯ ಪಟ್ಟಣಿಗರಿಗೆ, ಜಾನಪದಿಕಸ್ಯ ಇಡೀ ದೇಶದವರಿಗೆ, ವನ ಜನಸ್ಯ ಚೋಚ್ಚಿ ಎಲ್ಲ ಜನರಿಗೂ ಉಚ್ಚೈಹಿ ಮತ್ತು ಇನ್ನೊಂದು ಪದ ಸೇರಿಸಿದರು. ಎಷ್ಟು ಹರ್ಷ ಪ್ರಹರ್ಷ ಮಹಾನ್ ಸುಮಹಾನ್ ಉಚ್ಚೈಹಿ, ಧರ್ಮಾದಿಗಳಿಂದ ಸಿಗೋ ಆನಂದದ ಒಂದು ಕ್ಲೈಮ್ಯಾಕ್ಸ್ ಇದ್ದ ಹಾಗೆ. ಭೀಷ್ಮಾದಿಕಾಶ್ಚ ಮುದಿತಾಹ, ಭೀಷ್ಮಾದಿಗಳು ಭಾರಿ ಸಂತೋಷ ಆಯಿತು. ಪ್ರತಿಪೂಜ್ಯ ಗೇಹ, ಎಲ್ಲರಿಗೂ ಅವರ ಆಧಾರದಿಂದ ಕಂಡು ಗೇಹಂ ಆವೇಶಯನ್, ಅವ್ರ ಮನೆಗೆ ಕಳಿಸಿದ್ರು. ಪಾಂಡರಾಜನ ಮನೆ ಇತ್ತಲ್ಲ ಅವ್ರ ಮನೆ, ಅಲ್ಲಿ ಆಹ್ವಾನ ಮಾಡಿದ್ರು. ಆವೇಶಯತ್ ಸಹ ನೃಪೇಣ ಮಹೋತ್ಸವೇನ, ಧೃತರಾಷ್ಟ್ರನು ಸೇರಿಕೊಂಡ ಸ್ವಾಗತ ಮಾಡೋ ಗುಂಪಿಗೆ. ಮಹೋತ್ಸವ ಆಚರಣೆ ಮಾಡಿದ್ರು. ಅವ್ರನ್ನ ವೆಲ್ಕಮ್ ಮಾಡಬೇಕಲ್ಲ ಜೋರಾಗಿ, ರಾಜವೈಭವ ಬೇಕಲ್ಲ ಅವ್ರಿಗೀಗ, ಅಂಥ ರಾಜ್ಯ ಕೊಡಬೇಕು, ಅವರೇ ನಿಜವಾದ ಅಧಿಕಾರಿ ಇರಬೇಕು. ಪೂರ್ತಿ ರಾಜ್ಯನೇ ಅವ್ರದ ಲೆಕ್ಕದಲ್ಲಿ. ಆದ್ದರಿಂದ ಎಲ್ಲ ಉತ್ಸವವನ್ನು ಆಚರಿಸ್ಬಿಟ್ಟು ಅಫಿಷಿಯಲಿ ಎಲ್ಲ ಮಾಡ್ತಾ ಇದ್ದಾರೆ. ಈ ರೀತಿ ಬರಬೇಕಾಗಿತ್ತೆ ಹೊರತು ಯಾವ ರೀತಿಯೂ ಬರಹಾಗಿಲ್ಲ ಅವರು. ಕೃಷ್ಣಾವಪೂಜಯದತೀವ ಚ ಸೌಬಲಿ ಸಾ ದುರ್ಯೋಧನಸ್ಯ ದಯಿತಾ ಸಹಿತಾತ್ರ ತೇಪಿ ಊಷುಸ್ತತಶ್ಚ ನಿಜಪುತ್ರಕ ದುರ್ವಿನೀತ್ಯ ಕೃಷ್ಣ ನಿಮಿತ್ತ ಮುರುಭೀತಿತ ಆಹ ಭೀಮಾತ್. ಕೃಷ್ಣಾಂ ಅಪೂಜಯತ್ ಅತೀವ ಚ ಸೌಬಲಿ ಸಾ ದುರ್ಯೋಧನಸ್ಯ ದಯಿತಾ ಸಹಿತಾ ಅತ್ರ ತೇಪಿ.
ಅಂತ ಹೇಳ್ಬೇಕಾದ್ರೆ ದುರ್ಯೋಧನಸ್ಯ ದಯಿತಾ ಸಹಿತ ಒಂದೇ ಪದ ಮಾಡ್ಕೊಂಡು ಇನ್ನೂ ಚೆನ್ನಾಗಿದೆ. ದಯಿತಾ ಸಹಿತ ಊಷುಸ್ತತಶ್ಚ ನಿಜಪುತ್ರಕ ದುರ್ವಿನೀತ್ಯ ಕೃಷ್ಣಾ ನಿಮಿತ್ತಂ ಉರುಭೀತಿತಃ ಕೃಷ್ಣಾ ನಿಮಿತ್ತಂ ಉರುಭೀತಿತಃ ಆಹ ಭೀಮಾ. ಕೃಷ್ಣ ಇದು ಬದುಕಿದ್ದೊಂದು ದುಃಖ, ಕೌರವರಿಗೆ ಬದುಕಿದ್ದೊಂದು ದುಃಖ. ತಾವು ಫೇಲ್ ಆದೆಲ್ಲ ಗೆದ್ದಿದ್ದಾರೆ. ಸ್ವಯಂವರದಲ್ಲಿ ಮತ್ಸ್ಯೇತರ ಭೇದ ಮಾಡಿ ಮದುವೆ ಆಗಿಬಿಟ್ಟಿದೆ. ಒಂದು ಸಂಕಟದ ಮೇಲೆ ಸಂಕಟ ಅವರಿಗೆ ಬಂದಿದ್ದಾರೆ. ಉತ್ಸವ ಆಗ್ತಾ ಇದೆ, ಅರ್ಧ ರಾಜ್ಯ ಬೇರೆ ಕೊಡ್ತಾರೆ. ಅಭಿಷೇಕ ತೀರ್ಮಾನ ಆಗೋಗ್ಬಿಟ್ಟಿದೆ. ಅವ್ರು ಆಗಿದ್ದು ಬಂದು ಎಷ್ಟು ಆನಂದ ಪಟ್ಟು ಸತ್ತೋದ್ರು ಅಂತ ತಿಳ್ಕೊಂಡ್ಬಿಟ್ಟು ಅವರಿಗೆ ಎಷ್ಟು ಆನಂದ ಆಯ್ತು ಇವ್ರಿಗೆ, ಅಷ್ಟು ದುಃಖ ಜಾಸ್ತಿ ಆಯ್ತು ಇವರಿಗೆ. ಭಾರಿ ದುಃಖ ಆಗಿತ್ತು. ಪಾಂಡವರ ಬದುಕು ಅಂದರೆ ಇವರ ಸಾವು ಅಂತಾನೆ ತಿಳ್ಕೊಂಡ್ರು. ದಯಿತ ಆಗ ಸೌಬಲಿ ಸುಬಲ ಸೌಬಲಿ ಗಾಂಧಾರಿ ತಂದೆ ಹೆಸರು ಸುಬಲ ಅಂತೇಳಿ, ದೇಶದ ಹೆಸರು ಗಾಂಧಾರ, ಅದಕ್ಕೆ ಗಾಂಧಾರಿ ಅಂತ ಹೆಸರು. ತಂದೆ ಹೆಸರು ಸುಬಲ, ಅದಕ್ಕೆ ಸೌಬಲಿ ಅಂತ ಹೆಸರು. ಸೌಬಲಿ ಗಾಂಧಾರಿ, ಇದಕ್ಕಿಂತ ಈಕ್ಯಾರು ಬಂದರು ಮತ್ತೆ ಅಂತ ತಿಳ್ಕೊಬಾರದು, ಗಾಂಧಾರಿನೇ. ದುರ್ಯೋಧನಸ್ಯ ದಯಿತಾ ಸಹಿತ, ದುರ್ಯೋಧನನ ಪತ್ನಿಯರು ಅಷ್ಟು ಮದುವೆ ಆಗಿತ್ತು ಅಷ್ಟೊತ್ತಿಗೆ. ಅದೇನಂತ ಮುಂದೆ ಹೇಳ್ತಾರೆ. ಈಗ ಅವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಹೆಂಗಸರು ಸ್ವಾಗತ ಮಾಡಬೇಕಲ್ಲ, ದ್ರೌಪದಿನ ಅವರೆಲ್ಲ ಸ್ವಾಗತ ಮಾಡಿ. ಗಾಂಧಾರಿ ಮಾತ್ರ ಭಾರಿ ಸಂತೋಷದಿಂದನೇ ಮಾಡಿಲ್ಲ. ಆಕೆ ಕೆಟ್ಟ ಮನಸ್ಸಿಲ್ಲ ಗಾಂಧಾರಿಗೆ. ಆ ಕೆಟ್ಟ ಮನಸ್ಸಿಗೆ ಒಂದೇ ಹೊಟ್ಟೆ ಹೊಡ್ಕೊಂಡಾಗ ಬಿಟ್ಟುಬಿಟ್ರೆ ಉಳಿದಂತೆ ಆಕೆ ಎಲ್ಲೂ ಕೂಡ ಸಪೋರ್ಟ್ ಮಾಡಲ್ಲ ಮಕ್ಕಳನ್ನ. ಯಾವಾಗಲೂ ಏನಂತಿರ್ತಾಳೆ, ಎದುರಿಗೆ ಬೈತಿರ್ತಾಳೆ ತಪ್ಪು ಮಾಡ್ತಿದ್ದೀರಿ ಅಂತ. ಇದು ಗಾಂಧಾರಿಗೆ ಒಳ್ಳೆ ಪುಣ್ಯ ಜಾಸ್ತಿ ಆಯ್ತು ಅದರಿಂದ ಅಂತ ಹೇಳ್ತಾರೆ. ಗಾಂಧಾರಿ ದುರ್ಯೋಧನ ಹೇಳ್ತೆ ಅಲ್ಲ. ಭಾನುವತ್ ಹೆಸರು ಹೇಳಿಲ್ಲ. ಹೆಸರು ಮಹಾಭಾರತದಲ್ಲಿ ನಿರ್ಣಯದಲ್ಲೂ ಹೇಳಿಲ್ಲ. ಉಳಿದ ಕವಿಗಳು ಹೇಳಿದ್ದಾರೆ ಕನ್ನಡದಲ್ಲಿ, ಭಾನುಮತಿ ಇವರು ಹೇಳಿಲ್ಲ. ದುರ್ಯೋಧನಸ್ಯ ದಯಿತಾ ಸಹಿತಾತ್ರ ತೇಪಿ ಊಷುಸ್ತತಶ್ಚ ನಿಜಪುತ್ರಕ ದುರ್ವಿನೀತ್ಯ. ಆದಮೇಲೆ ಆಗ ಅಷ್ಟೊತ್ತಿ ನೋಡಿಲ್ದು ಅಲ್ಲಿ ಹೇಳ್ತಾರೆ ದಯಿತು ಗಂಡಿ ಬಟ್ಟೆ ಕಟ್ಕೊಂಡ್ಬಿಡಿದ್ರು. ದ್ರೌಪದಿ ಹೇಗಿದ್ದಾರೆ ಅಂತ ಗೊತ್ತಿಲ್ಲ ಗಾಂಧಾರಿಗೆ. ಮಹಾಭಾರತ ನಡ್ಕೊಂಡು ಬಂದ ಕಾಲಿಗೆ ಶಬ್ದ ಆಯ್ತಲ್ಲ, ಅದನ್ನ ಹೇಳಿ ಭಾರಿ ಸುಂದರಿ ಅಂತ ತಿಳ್ಕೊಂಡ್ಲಂತ. ಎಷ್ಟು ನ್ಯಾಕಿದೆ ನೋಡಿ, ಯೋಚನೆ ಮಾಡಬೇಕು. ಅದು ಬರೋ ಸ್ಟೈಲಲ್ಲಿ ಕಾಲಿಗೆಜ್ಜೆ ಸೌಂಡ್ ನೋಡಿ ಏನು ಗೊತ್ತಾಗುತ್ತೆ ಅಂತೆ, ಈಕೆ ಭಾರಿ ಸುಂದರಿ ಅಂದರೆ ಎಷ್ಟು ರೀತಿಯಲ್ಲಿ ಇದು ಗೊತ್ತಾಗುತ್ತೆ. ಯೋಗ್ಯತೆ ಗೊತ್ತಾಗಬೇಕಾದ್ರೆ ಅನೇಕ ದಾರಿಗಳಿವೆ. ಈ ದಾರಿಗೆ ಕಂಡು ಹಿಡಿದಾಕೆ ದಯಿತಾತ್ರ ತೇಪಿ ಊಷುಸ್ತತ್ರ ತತಶ್ಚ ನಿಜಪುತ್ರಕ ಆಗಿ ಹೇಳಿಲ್ಲ. ಅವ್ ಬಂದು ನಮಸ್ಕಾರ ಮಾಡಿದಾಗ ಅನ್ಕೊಂಡ್ಲಂತೆ, ಈಕೆ ಯಾರೀಕೆ? ಗಾಂಧಾರೀತು ಆತ್ಮಪುತ್ರಾಣ ಮೃತ್ಯುರೇವೇತ್ಯಮನ್ಯತ. ನಮ್ಮ ಮಕ್ಕಳ ಮೃತ್ಯು ದೇವತೆಯರೇ ಮನೆ ಬಂದಿದ್ದಾಳೆ ಅದು ಹೇಳ್ಬಿಡ್ತಾಳೆ. ಯಾಕೆ ಅಂಥೇಳಿ ಬಾಯ್ಬಿಟ್ಟು ಹೇಳ್ತಾಳೆ. ಕುಂತಿನ ಕರೀತಾಳೆ. ಕುಂತಿನ ಕರೆದು ನಿಜ ಪುತ್ರಕ ದುರ್ವಿನೀತ್ಯ, ನನ್ನ ಮಗ ಭಾರಿ ಕೆಟ್ಟವನು, ಮಕ್ಕಳೆಲ್ಲ ಕೆಟ್ಟವರು, ಅವ್ನು ಮಾಡಬಾರ್ದನ್ನು ಮಾಡ್ತಾನೆ. ಕೃಷ್ಣ ನಿಮಿತ್ತ ಮುರುಭೀತಿತಃ, ದ್ರೌಪದಿ ಮೇಲೆ ಕಂಡು ಹಾಕ್ತಾನೆ. ಅದೇನಾಗತ್ತೆ, ಹೊಡೆದಾಕ್ತಾರೆ ಇವರು, ಕತೆ ಮುಗಿಯುತ್ತೆ. ಅದರಿಂದ ಏನಾಯ್ತು, ಸ್ವಲ್ಪ ಸಾರು ಬದುಕೊಳ್ಳಿ, ಅವ್ರು ಹೇಗೋ ಸಹಾಯ ನಿಶ್ಚಿತ, ಸ್ವಲ್ಪ ಆದ್ರೂ ಕೂಡ ಬದುಕೊಳ್ಳಿ. ಯಾರು ಏನು ಮಾಡ್ತಾರೆ ಕೇಸ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಏನಾಯ್ತು ಅಲ್ಲಿಗೆ ಪ್ರಾಣ ಉಳಿದಾಗ. ಆದಷ್ಟು ನಿಜ ಪುತ್ರಕ, ತನ್ನ ಮಕ್ಕಳ ಪುತ್ರಕ ಕುತ್ಸನೆ, ನನ್ನ ಮಕ್ಕಳು ಭಾರಿ ಕೆಟ್ಟವರಾದ್ರಿಂದ ಅವರ ದುರ್ವಿನೀತಿಯನ್ನು ಮಾಡ್ತಾರೆ. ಮತ್ತೆ ಈಗಾಗಲೇ ಮಾಡಿ ಆಗಿದೆ, ಕಂಟಿನ್ಯೂ ಮಾಡ್ತಾರೆ. ಕೃಷ್ಣ ತ್ರಿಲೋಕ ವನಿತಾ ಅಧಿಕ ರೂಪ ಸಾರ ಯಸ್ಮಾದಿತಿ ಸ್ಮ ಸಸುತ ಪ್ರಯೌ ಗೃಹಂಸ. ಕೃಷ್ಣ ದ್ರೌಪದಿ, ಕೃಷ್ಣ 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 ಅಂದ್ರೆ ಕೃಷ್ಣ, ಕೃಷ್ಣ ದೀರ್ಘ, ದ್ರೌಪದಿ ದೇವಿ. ಕೃಷ್ಣ ತ್ರಿಲೋಕ ವನಿತಾ, ಯಾರು ತ್ರಿಲೋಕ ವನಿತಾ, ಮೂರು ಲೋಕದ ಸ್ತ್ರೀ, ಜೀವೋತ್ತಮೆ, ಅಧಿಕ ರೂಪಸಾರ. ಏನಾಗಲಿಲ್ಲ? ಇಲ್ಲಿ ಒಂದು ವಾಕ್ಯ ಇದೆ ಕೇಳ್ಕೊಂಡ್ಲು. ಕುಂತಿ ಪ್ರಯಾಹಿ ಸಹಿತಾ ಸ್ನುಷಯಾಗ್ರಹಂ ಸ್ವಂ ಭೀಮಾದ್ಬಿಭೇಮಿ. ಕುಂತಿ, ನೀನು ಹೇಳಿ ಮಾಡ್ಬೇಕು, ಸ್ನುಷಯಾ ಸಹಿತ, ನೀನು ಸೊಸೆಯ ಸಮೇತ ಮಕ್ಕಳ ಸಮೇತ ನಿಮ್ಮ ಮನೆಗೆ ಹೋಗ್ಬಿಡು. ಇಷ್ಟು ದಿವಸ ಒಂದೇ ಕಡೆ ಇದ್ರು, ನಿಮ್ಮ ಮನೆಗೆ ಹೋಗಿ, ಬೇರೆ ಕಡೆ ಒಂದೇ ಕಡೆ ಇರೋದು ಬೇಡ ಅಂತ ಹೇಳಿದ. ಗೃಹಂ ಸ್ವಂ ಭೀಮಾದ್ಬಿಭೇಮಿ ನಿಜ ಪುತ್ರಕ ದುರ್ವಿನೀತ್ಯ. ನಮ್ಮ ಮಕ್ಕಳು ಕೆಟ್ಟವರು, ಓಪನ್ ಆಗಿ ಡಿಕ್ಲೇರ್ ಮಾಡ್ತಾರೆ ಕೆಟ್ಟವರು, ಅದರಿಂದ ಭೀಮನಿಂದ ಭಯ ಆಗ್ತಾ ಇದೆ ನನಗೆ, ಹೋಗಿ ಆ ಕಡೆ ಹೋಗು ಅಂತ ಹೇಳಿದ ಕೃಷ್ಣ. ಯಾಕೆ ದ್ರೌಪದಿ ಹೀಗಿದ್ದಾಳ ಆದ್ದರಿಂದ. ಸಸುತ ಪ್ರಯವು ಗೃಹಂಸ. ಕೃಷ್ಣ ತ್ರಿಲೋಕ ವನಿತಾ ಅಧಿಕ ರೂಪಸಾರ, ಅಧಿಕ ರೂಪಸಾರ, ದ್ವಾತ್ರಿಂಶ ಲಕ್ಷಣೋಪೇತಿ, ಆದ್ದರಿಂದ ಅತ್ಯಧಿಕ ರೂಪ ಸಾರ, ಶ್ರೇಷ್ಠ. ಸಾರ ಅಂದರೆ ಶ್ರೇಷ್ಠ. ರಸೋ ಸಾರೋ ವರಶ್ಚೇತಿ ಸರ್ವೇ ಪರ್ಯಾಯವಾಚಕ ಆಚಾರ ಇಡ್ತಾರೆ. ರಸ, ಸಾರ, ವರ ಎಲ್ಲ ಪರ್ಯಾಯ ಪದಗಳು. ಅಧಿಕ ಶ್ರೇಷ್ಠ. ಎಲ್ಲಿದೆ ಕಡಿಮೆ ಏನು ಹೇಳಿರೋಣಂತೆ?
ರುಚಿಗಳಿಗೆಲ್ಲ 32 ಲಕ್ಷಣ. ದ್ರೌಪದಿ ಯಾರು? ಮತ್ತೆ ಎಷ್ಟಿರ್ಬೇಕಾಗ? 32 ಇರ್ಬೇಕು. ಬಹಳ ಇಂಪಾರ್ಟೆಂಟ್ ಅದು. ರುಚಿಗಳಿಗೆಲ್ಲ 32, ಪುರುಷ ರುಚಿಗಳಿಗೆ 32, ಸ್ತ್ರೀ ರುಚಿಗಳು 32. ಆದ್ದರಿಂದ ದ್ವಾತ್ರಿಂಶ ಷೋಡೋಪೇತ ಅಂತಾನೆ ಹೇಳಬೇಕು. ಅವತಾರದಲ್ಲೂ ಹಾಗೆ ಅವರು ಮತ್ತೆ ಋತುಗಳಿಗೆ ಏನು ಸ್ಪಷ್ಟತೆ ಇಲ್ಲ, ಸ್ಪಷ್ಟತೆ ಅಲ್ಲ. ಇದ್ರ ಹೇಗೆ ಅಂತ ಕೇಳಿದ್ರೆ ಇದರೊಳಗೆ ಎಲ್ಲರೂ ಇದಾದ್ರು ಸ್ವಲ್ಪ ವೇರಿಯೇಷನ್ ಅಂತ ಹೇಗೆ ಅದು ಇವತ್ತು ಹೇಳಿಲ್ಲ. 100 ಕ್ಯಾಂಡಲ್ಸ್ ಇದೆ, ಇನ್ನೊಂದು ಪಾದ ಹಾಕ ಸ್ವಲ್ಪ ಜಾಸ್ತಿ ಆಯ್ತು ಬೆಳಕು, ಆ ಥರ ಇದೆ ಹೊರತು ಇರೋದು ಎಷ್ಟು ಅದು ಲಕ್ಷಣಗಳು ಮಾತ್ರ 32. ಅಷ್ಟೇ ಅಲ್ಲ, ದೇವಿ ಲಕ್ಷ್ಮಣ 32 ಸ್ಟಿಲ್ ಕ್ಲಿಯರ್. ಅದು ನಾರಾಯಣ ಲಕ್ಷಣ 32, ಅದೇನದು ಇನ್ನೂ ಜಾಸ್ತಿ. ಅನಂತ ಲಕ್ಷಣ ಅಲ್ಲ, 32 ಲಕ್ಷಣ. ಅದು ಅನಂತ ಕ್ವಾಲಿಟಿ ವೈಸ್ ಅನಂತ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ 4 ಜನ ನಾರಾಯಣ, ಲಕ್ಷ್ಮಿ, ಪುರುಷ ರುಚಿಗಳು, ಸ್ತ್ರೀ ರುಚಿಗಳು, ಎಷ್ಟು ಜನ? 32 ಲಕ್ಷಣ ಹೊಂದಿರೋರು. ಅದಕ್ಕೆ ತ್ರಿಲೋಕ ವನಿತ ಅಧಿಕ ರೂಪಸಾರ ಯಸ್ಮಾದಿತಿ ಸ್ಮ ಸಸುತ ಪ್ರಯಯೌ ಗೃಹಂಸ. ಆಕೆ ಹೊರಟು. ಊಷುಸ್ತಥೈವ ಪರಿವತ್ಸರ ಪಂಚಕಂತೆ ಪಾಂಡೋರ್ಗೃಹೇ ಸುಸುಖಿನೋ ಅಖಿಲ ಭೋಗಯುಕ್ತಾ ಕೃಷ್ಣಾಚ ತೇಷು ಪೃಥಗೇವ ಚತುಸ್ವರೂಪ ರೇಮೇ ತಥೈಕತನುರಪಿ ಅಭಿಮಾನಿ ಭೇದಾತ್. ಊಷು ತಥೈವ ಪರಿವತ್ಸರ ಪಂಚಕಂತೆ, ಆ ರೀತಿ ಎಷ್ಟಿಸಿದ್ರು. ತಥೈವ ಪರಿವತ್ಸರ ಪಂಚಕಂತೆ, 5 ವರ್ಷಗಳ ಕಾಲ ಇದ್ರು. ಈ ಮಧ್ಯೆ 5 ವರ್ಷಗಳ ಕಾಲ ಎಲ್ಲ ಮಧ್ಯೆ ಟೈಮ್ ಎಲ್ಲ ಹೇಳ್ತಾ ಹೋಗ್ತಾರೆ. ಬಂದಾಗ ಎಷ್ಟಾಗಿತ್ತು, ಎಷ್ಟು ಅಂತ ಹೇಳಿದ್ದಾರೆ. ಈ ಫಸ್ಟ್ ಏನು ಮಾಡ್ಬೇಕೀಗ? 2 ವರ್ಷ ಆಯಿತು, ಫಸ್ಟ್ 5 ವರ್ಷ ಆ್ಯಡ್ ಮಾಡ್ಬೇಕೀಗ. ಆ ಸ್ಥಿತಿ ಬಂತು. ಪಂಚಕಂತೆ ಪಾಂಡೋರು ಗೃಹೇ, ಅವ್ರ ಮನೆಗೆ ಅಂದರೆ ಯಾರ ಮನೆಗೆ? ಪಾಂಡುರಾಜನ ಮನೆಗೆ ಹೋದರು. ಸುಸುಖಿನೋ ಅಖಿಲ ಭೋಗಯುಕ್ತ, ಆನಂದವಾಗಿದ್ದಾರೆ, ಅಖಿಲ ಭೋಗಗಳ ಸಮೇತವಾಗಿದ್ದಾರೆ. ಕೃಷ್ಣಾಚ ತೇಷು ಪೃಥಗೇವ ಚತುಸ್ವರೂಪ ರೇಮೇ ತಥೈಕ ತನುರಪಿ ಅಭಿಮಾನಿ ಭೇದಾತ್ ಎಂದು ಹೇಳಿದ್ದಾರೆ. ಒಂದೊಂದು ವರ್ಷ ಒಬ್ಬರ ಜೊತೆಗೆ ಅಂಥೇಳಿ ದ್ರೌಪದಿ ದೇವಿ ಅವರೆಲ್ಲರ ಚತುಸ್ವರೂಪ, ಒಬ್ಬರೇ ದೇಹ ಆದರೂ ಕೂಡ ಒಳಗಿರ್ತದೆ ಅಭಿಮಾನಿಗಳ ಭೇದ. ಅಭಿಮಾನ ಭೇದದಿಂದಾಗಿ ಬೇರೆ ಬೇರೆ ಶರೀರಗಳನ್ನು ತಗೊಂಡುಬಿಟ್ಟು ಅವರು ದ್ರೌಪದಿ ವಾಸ ಮಾಡ್ತಾ ಇದ್ದಾರೆ. ಕನ್ಯೈವ ಸಾ ಅಭವತಃ ಪ್ರತಿವಾಸರಂಚ, ಕನ್ಯೈವ ಸಾ ಅಭವತಃ ಪ್ರತಿವಾಸರಂಚ ಜನ್ಮಾಭವದ್ವ್ಯಭಿಮತೆ ಪೃಥಗೇವ ನಾಶಾತ್ ಪ್ರಾಯೋ ಹಿ ನಾಭಿಮತಿ ನಾಶಮವಾಪ ವಾಣಿ ತಸ್ಮಾನ್ ಮರುಚ್ಚ ಸಕಲೇಶು ಅಭಿಭಿಷ್ಟ ಆಸಿ. ಕನ್ಯಾ ಏವ ಸಾ ಅಭವತ್ ಅತಃ, ಪ್ರತಿನಿತ್ಯರು ಹೊಸ ಕನ್ಯಾ ಆಗ್ತಿದ್ಲಾಕೆ. ಮಹಾಭಾರತ ಶ್ಲೋಕನೇ ಆಗಿದೆ. ಇದಂಚ ತತ್ರಾದ್ಭುತಮುತ್ತಮಂ ತದಾ ದಧಾರ ಕೃಷ್ಣ ವಪುಷ ಅತಿಮಾನುಷಂ ಮಹಾನುಭಾವ ಕಿಲ ಸಾಧು ಮಧ್ಯಮ ಬಭೂವ ಕನ್ಯೈವ ಗತೇಹೇನಿ. ಈ ಜಗತ್ತಿನ ಇತಿಹಾಸದಲ್ಲೇ ಒಂದು ಹೊಸ ವಿಷಯ. ಪ್ರತಿನಿತ್ಯ ಕನ್ಯೆಯಾಗಿ ಬದಲಾಗ್ತಾ ಇದ್ರು, ದೇಹ ಹೊಸ ಸೃಷ್ಟಿಯಾಗ್ತಾ ಇತ್ತು. ಇದು ಹೊರಗಿನ ಜಗತ್ತು ಯಾರಿಗೂ ಕಾಣ್ತಿರಲಿಲ್ಲ, ಅವರಿಗೆ ಮಾತ್ರ ಗೊತ್ತಾಗೋ ವಿಚಾರ. ಆದ್ದರಿಂದ ಅಲ್ಲಿ ಯಾವ್ದು ಪ್ರಶ್ನೆ ಬರಲಿಲ್ಲ. ಒಬ್ಬ ಹೆಂಡತಿ 5 ಜನ ಕಾಣೋದು ಪ್ರಶ್ನೆ ಬರಲೇ ಇಲ್ಲ ಅಂತ. ಪ್ರಾಯೋಹಿ ನ ಅಭಿಮತಿ ನಾಶ ಮವಾಪ ವಾಣಿ ತಸ್ಮಾತ್ ಮರುಚ್ಚ ಸಕಲೇಶು ಅಭಿವಿಷ್ಟ ಆಸಿ. ಹೀಗೆ ಎಲ್ಲರ ಜೊತೆ ಇದ್ದಾಗಲೂ ಇಬ್ಬರು ಕಾಮನ್. ಭೀಮ ವಾಯುದೇವರಾವೇಶ ಎಲ್ಲರಲ್ಲೂ ಇದೆ ಅವರಲ್ಲಿ. ದ್ರೌಪದಿ ಅಲ್ಲಿದ್ದಾಗ ಎಲ್ಲರಲ್ಲೂ ಭಾರತೀಯ ದೇವಾವೇಶನೇ ಇದೆ. ಆದ್ದರಿಂದ ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿದ್ದಿದ್ದ್ಯಾರು? ಭೀಮ, ದ್ರೌಪದಿ. ಉಳಿದವರೆಲ್ಲ ಅವ್ರ ಪತ್ನಿಯರಿದ್ದಾಗ ಮಾತ್ರ, ಇಲ್ಲ ಹೋದ್ರೆ ಇಲ್ಲ. ಧರ್ಮಾತ್ ಪ್ರಾಯೋ ನಿಮನ ಅಭಿಮತಿ ನಾಶ ಮವಾಪ ವಾಣಿ ತಸ್ಮಾನ್ ಮರುಚ್ಚ ಸಕಲೇಶು ಅಭಿವಿಷ್ಟ ಆಸಿ. ಅದರಿಂದ ವಾಯುದೇವರೆಲ್ಲರೊಳಗೂ ಪ್ರವೇಶ ಮಾಡಿನೇ ಇದ್ರು. ಯಾರೊಳಗೆ? ಧರ್ಮಾತ್ಮಜಾತಿಷು ಮರುತ್ ಪ್ರತಿಭಿಷ್ಟ ಯೇಷಾಂ ಬುದ್ಧಿಂ ವಿಮೋಹ್ಯ ರಮತೆ ಸತತಂ ತಯಾತತ್ ಶುದ್ಧೈವ ಸಾಹಿ ತತಯೇವ ದಿನೇ ದಿನೇ ಚ ಸಮ್ಮೋಹತೋ ಮರಣವದ್ಭವತೀಹ ಕನ್ಯಾ. ಧರ್ಮಾತ್ಮಜಾದಿಷು ಮರುತ್ ಪ್ರತಿವಿಷ್ಟ, ಧರ್ಮರಾಜ ಮೊದಲಾದವರಲ್ಲಿ ಮರುತ್ ವಾಯುದೇವರು ಪ್ರತಿವಿಷ್ಟ ಆವಿಷ್ಟರಾಗಿ ಯೇಷಾಂ ಬುದ್ಧಿಂ ವಿಮೋಹ್ಯ, ಉಳಿದವರಿಗೆ ಯಾರು ಎಚ್ಚರಣೆ ಇರ್ತಿರಲಿಲ್ಲ. ಆಗ ರಮತೆ ಸತತಂ ತಯಾಯತೆ, ಭಾರತೀಯೊಂದಿಗೆ ವಿಹಾರ ಮಾಡ್ತಾ ಇದ್ರು. ಶುದ್ಧೈವ ಸಾಹಿ ತತಯೇವ ದಿನೇ ದಿನೇ, ಪ್ರತಿದಿನ ಸಲ ಹೇಗಿರ್ತಿದ್ರು ಅವರು? ಅತ್ಯಂತ ಶುದ್ಧರಾಗಿರ್ತಿದ್ರು ಹೊರತು ಯಾವ ಕಾಲಕ್ಕೂ ಏನಾಗ್ತಿರಲಿಲ್ಲ,
ಇದು ಇನ್ನು ಒಂದೊಂದು ದಿವಸದ್ದು, ಇದು ಮುಂದೆ 5 ವರ್ಷ, ಒಂದೊಂದು ವರ್ಷ ಅಂತ ಮುಂದೆ ಚೇಂಜ್ ಆಗುತ್ತೆ. ಪ್ರತಿ ದಿವಸದಲ್ಲೂ ಬದಲಾಗ್ತಾ ಇದ್ರು. ದಿನೇ ದಿನೇ ಚ ಸಮೋಹತೋ ಮರಣವತ್ ಭವತೀಹ ಕನ್ಯಾ. ಉಳಿದವರೆಲ್ಲ ಕೂಡ ಆ ಕಾಲದಲ್ಲಿ ಇಲ್ದ ಆಲ್ಮೋಸ್ಟ್ ಡೆಡ್ ಇದ್ದಾಗ ಉಳಿದವರೆಲ್ಲ ಇವರಷ್ಟೇ ಜಾಗೃತ ಆಗಿರ್ತಾ ಇದ್ದಿ. ಕನ್ಯಾ ನೋ ಸುಪ್ತಿವತ್ ಇದಂ ಅಥೋ ಅನ್ಯವಶತ್ವತೋ ಹಿ ದೇವಸ್ಯ ಸಂಸ್ಮೃತಿತಯೇ ದೇಹಸ್ಯ ಸಂಸ್ಮೃತಿತಯೇವ ಹರೇರ್ನಮೋಹಃ ನಾವೇಶವಚ್ಚ ತಥೈವ ಮೃತೇಃ ಸ್ವರೂಪಂ ಏತತ್ವತಃ ಪ್ರತಿದಿನಂ ಜನನಾಧಿ ಕನ್ಯಾ. ನೋ ಸುಪ್ತಿವತ್ ಮಲಿದಾಗಿದ್ದಾಗಲ್ಲ ಸ್ವಲ್ಪ ಎಚ್ಚರ ಆಗಿಬಿಡುತ್ತೆ, ಅದು ಇಲ್ಲೇ ಇಲ್ಲ, ಪೂರ್ತಿ ಅದು ಡೆಡ್ ಇದ್ದಾಗೆ ಇದ್ರು. ಆಮೇಲೆ ನೋ ಸುಪ್ತಿವತ್ ಇದಂ ಅತಃ ಅವಶತ್ವತೋ ಹಿ ದೇಹಸ್ಯ, ದೇಹದ ಮೇಲೆ ಪರಿವೇನೇ ಇರಲಿಲ್ಲ. ನಿದ್ದೆಗಣ್ಣಲ್ಲಿ ಪರಿವೇ ಇರುತ್ತೆ. ನೋಡೋದಕ್ಕೆ ಏನಾಗುತ್ತಾ, ಸೊಳ್ಳೆ ಗಿಳ್ಳೆ ಕಚ್ಚಿದಾಗ ಹಣ್ಣು ಇಂಗ್ಲಿ ಏನು ಮಾಡ್ಕೊತಿರ್ತಾನೋ ಅವನು, ಮತ್ತೆ ಮಗ್ಲಾಗ್ತಾನೆ. ಇವೆಲ್ಲ ಕೂಡ ಏನದು ಎಚ್ಚರ. ಮೂರ್ಛೆ ಬಂದವನು ಹಾಗಾಗಲ್ಲ, ಮೂರ್ಛೆ ಬಂದಾಗ ಆಗ್ಲಕ್ಕೆ ಬರೋದಿಲ್ಲ, ಕೋಮಾದಲ್ಲಿದ್ದ ಆಗಲಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಸ್ವಲ್ಪ ಎಚ್ಚರ ಇದೆ ಇದರೊಳಗೆ, ಅಲ್ಲಿ ಎಷ್ಟು ಎಚ್ಚರ ಇರೋದಿಲ್ಲ. ದೇಹಸ್ಯ ಸಂಸ್ಮೃತಿತ ಏವ ಹರೇರ್, ನಾವು ದೇವರ ಸ್ಮರಣೆ ಇರೋದ್ರಿಂದ ಅದು ಮೂರ್ಛಾವಸ್ಥೆನೂ ಅಲ್ಲ, ಟೋಟಲಿ ಡಿಫರೆಂಟ್. ಎಚ್ಚರ ಅಲ್ಲ, ಮೂರ್ಛೆ ಅಲ್ಲ, ಗೊತ್ತಾಯ್ತಾ, ಸಾವಿದ್ದ ಹಾಗೆ ಹೊರತು ಬೇರೆ ಅಲ್ಲ ಉಳಿದವ್ರ ಪಾಲಿಗೆ. ನಾವೇಶವಚ್ಚ, ಆವೇಶನೂ ಅಲ್ಲ. ತಥೈವ ಶ್ರುತೇಹೇ ಸ್ವರೂಪಂ, ಆದರೆ ಮೃತೇಹೇ ಸ್ವರೂಪಂ, ಮರಣದಂತೆ ಆಗ್ತಿತ್ತು ಉಳಿದವ್ರ ಪಾಲಿಗೆ. ಏತತ್ ಅತಃ ಪ್ರತಿದಿನಂ ಜನನಾಧಿ ಕನ್ಯಾ, ಪ್ರತಿ ದಿವಸ ಹೊಸ ಹುಡ್ತಾ ಇದ್ದರಿಂದ ಅವರನ್ನ ಕನ್ಯಾ ಅಂತ ಕರೆ. ಪಂಚಕನ್ಯಾ ಸ್ಮರಣೆ ನಿತ್ಯಮಲ್ಲಿ ದ್ರೌಪದಿ ಬಗ್ಗೆ ವಿಶೇಷ, ಪ್ರತಿನಿತ್ಯ ಕನ್ಯೆ ಆಗ್ತಿದ್ದಂಥ ವಿಶೇಷ ಅಂಶ ಅಲ್ಲಿ. ಉಳಿದವರಿಗೆ, ದ್ರೌಪದಿಗಲ್ಲ, ಉಳಿದ 4 ಜನ ಇದ್ರಲ್ಲ ಅವರಿಗೆ ಮರಣ ಇದ್ದ ಹಾಗೆ. ಅದು ಇಲ್ಲೇ ಇಲ್ಲ ಅಂತ ಅರ್ಥ. ಅವ್ರಿಗೆ ಯಾವ ದೃಷ್ಟಿಯಿಂದ ಅವ್ರು ಇಲ್ಲ, ದೇಹದಲ್ಲಿ ಪ್ರೆಸೆನ್ಸೇ ಇಲ್ಲ ಅವ್ರು, ಗೊತ್ತಾಯ್ತಾ, ಆ ರೀತಿ ಇರ್ತಾ ಇತ್ತು. ಆಗ ಮತ್ತೆ ಬರ್ತಿದ್ರಿ, ಆದ ತಕ್ಷಣ ಮತ್ತೆ ಬರೋದು. ಹೋಗಾಗಿಲ್ಲ, ಆವೇಶ, ಅದು ಇದಾಗಿರ್ಬೇಕು, ಅಲ್ಲೇ ಡೆಡ್ ಇದ್ದಾಗಿರ್ಬೇಕು, ಮತ್ತೆ ಜಾಗೃತರಾಗಬೇಕು, ಮತ್ತೆ ಬದುಕಬೇಕು, ಅಲ್ಲೇ ಡೆಡ್ ಅಲ್ಲೇ ಬದುಕಬೇಕು, ಈ ರೀತಿ ಆಯ್ತು. ಇದೆಲ್ಲ ಸಾಮಾನ್ಯ ಸಂಗತಿ ಅಲ್ಲ, ಭಾರಿ ದೊಡ್ಡ ಸಂಗತಿ. ಮಾಡಿದವರು ಯಾರು? ವಾಯುದೇವರು. ಫುಲ್ಲಿ ಕೇಪಬಲ್ ಅವರು, ಗೊತ್ತಾಯ್ತು. ಎಂಥವ್ರನ್ನ ಜಗತ್ತನ್ನು ಧರಿಸಿರದೆ ಅವರಾದ್ರಿಂದ ಅವರಿಗೆ ದೊಡ್ಡ ವಿಚಾರ ಅಲ್ಲ, ಅರ್ಥ ಮಾಡ್ಕೊಳ್ಳೋದು ಮಾತ್ರ ನಮಗೆ ಕಷ್ಟದ ವಿಚಾರ ಹೇಳ್ತಾರೆ. ಪ್ರತಿದಿನಂ ಜನನಾಧಿ ಕನ್ಯಾ ಏವಂ ಸ ವಾಯು ಅನುವಿಷ್ಟ ಯುಧಿಷ್ಠಿರಾಧಿ ಭೀಮಾತ್ಮನೈವ ರಮತೆ ಸತತಂ ತಯೈಕಃ. ಏವಂ ಸಹ ವಾಯು ಅನುವಿಷ್ಟ ಯುಧಿಷ್ಠಿರಾದಿ ಭೀಮಾತ್ಮನ ಏವ ರಮತೆ ಸತತಂ ತಯಾ ಏಕಃ. ಅನ್ಯಾದೃಶಾ ಹಿ ಸುರಭುಕ್ತಿ ಅಥೋ ಅನ್ಯರೂಪ ಮಾನುಷ್ಯಭುಕ್ತಿರಿತಿ ನಾತ್ರ ವಿಚಾರ್ಯಮಸ್ತಿ. ಏವಂ, ಹೀಗೆ, ಸಹ ವಾಯುದೇವರು ಅನುವಿಷ್ಟ ಯುಧಿಷ್ಠಿರಾದಿ ಭೀಮಾತ್ಮನ ಇವ, ಯುಧಿಷ್ಠಿರಾದಿಗಳಲ್ಲಿ ಪ್ರವಿಷ್ಟವಾದ ಭೀಮರೂಪದಿಂದಲೇ ತಯಾ, ಆ ದ್ರೌಪದಿಯೊಂದಿಗೆ ಸತತಂ ರಮತೆ ಏಕಃ, ಅವರೊಬ್ಬರೇ ಯಾವ ಕಾಲಕ್ಕೂ ಕೂಡ ಜಾಗೃತರಾಗಿತ್ತು. ಉಳಿದೆಲ್ಲ ದೇವತೆಗಳು ಆ ಕಾಲಕ್ಕೆಷ್ಟೋ ಅಷ್ಟೇ, ಉಳಿದಂತೆ ಇಲ್ಲ. ಇದೆಲ್ಲ ನಿಮ್ಗೆ ಹೇಗೆ ಅರ್ಥ ಆಗಬೇಕು ಅಂತ ಪ್ರಶ್ನೆ. ಹೇಗೆ ಅರ್ಥ ಆಗಬೇಕು ಅಂದರೆ, ಅರ್ಥ ಆಗೋದಿಲ್ಲ, ಕೆಡಿಸ್ಕೋಬೇಡ್ರಿ. ಇವಾಗ ಅರ್ಥ ಆಗಬೇಕಾಗಿಲ್ಲ ಕೂಡ, ಏನಾಗಿಲ್ಲ ತಿಳ್ಕೊಂಡ್ರೆ ಸಾಕು, ಅಷ್ಟೇ ಹೊರತು ಏನು ಬೇಕಿಲ್ಲ, ನಿಮಗೆ ಅರ್ಥ ಆಗೋದಿಲ್ಲ. ಯಾಕೆ, ನಿಮಗೆ ಅರ್ಥ ಆಗೋ ವಿಚಾರ ಅಲ್ಲ. ಅನ್ಯಾದೃಶಾಹಿ ಸುರಭುಕ್ತಿ ಅಥೋ ಅನ್ಯ ರೂಪ, ದೇವತೆಗಳ ಭೋಗದ ಕ್ರಮ ಬೇರೆ, ಮಾನುಷ್ಯ ಭುಕ್ತಿ, ಮನುಷ್ಯರ ಬದುಕಿನ ರೀತಿ ಬೇರೆ. ಆದ್ದರಿಂದ ನಿಮಗೆ ಅರ್ಥ ಆಗೋದಿಲ್ಲ. ನಾತ್ರ ವಿಚಾರ್ಯ ಬಸ್ತಿ, ವಿಚಾರ ಮಾಡೋ ಕಾರಣ ಇಲ್ಲ. ಅರ್ಥ ಆಯ್ತಾ? ನಮ್ಗೆ ಅರ್ಥ ಆಗೋದಿಲ್ಲ ಅಂಬೋದು ನಿಜ. ನಮಗೆಲ್ಲ ಅರ್ಥ ಆಗುತ್ತೆ, ಆಗೋದು ಎಲ್ಲರಿಗೂ ನಮಗೆ ಗೊತ್ತೀಗ. ನಾವು ಉಂಡನ್ನು ಹೇಗೆ ಜೀರ್ಣ ಆಗುತ್ತೆ ಎಷ್ಟು ಜನ ಗೊತ್ತಿದೆ ಈಗ? ಯಾಕೋ ಏನೋ ಆಯಿತು ಅಂತಾರೆ, ಏನೋ ಗೊತ್ತೇ ಆಗೋದಿಲ್ಲ. ಹಿಡಿತಲ್ಲ, ಡಾಕ್ಟ್ರಿಗೆ ಎಷ್ಟೊತ್ತು ಅವರಿಗೂ ಗೊತ್ತಾಗೋದಿಲ್ಲ. ಅಂದಮೇಲೆ ನಮ್ಮ ವಿಷಯ ನಮಗೆ ಗೊತ್ತಾಗೋದು. ಬಿಡ್ದವ್ರು ಅದಕ್ಕೆ ಕ್ಷೇತ್ರಜ್ಞ ಅಂತಾರೋ ದೇವರೇನೆ. ಹೆಸರು ನಮ್ಮ ದೇಹದಲ್ಲಿ ಇದ್ದರೂ ಕೂಡ ಇಡೀ ಜಗತ್ತನ್ನು ತಿಳಿದವರು ದೇವರು, ನಮ್ಮ ದೇಹ ತಿಳಿದವರು ಧೈರ್ಯವಾಗಿ ನಮಗೆ ಪೂರ್ತಿ ಯಾರಿಗೂ ಗೊತ್ತಿಲ್ಲ. ಅಂದಮೇಲೆ ಹೇಗೆ ಗೊತ್ತಾಗುತ್ತೆ? ಕಾರಲ್ಲಿ ಹೋಗ್ತಾರೆ, ಜೋರು ಇಂಪೋರ್ಟೆಡ್ ಕಾರ್ ಹೋಗ್ತಾರೆ, ತರಿಸಿದ್ದಾರೆ, ಡ್ರೈವಿಂಗೂ ಬರಲ್ಲ, ಯಾವುದೂ ಬರಲ್ಲ. ಮೆಕ್ಯಾನಿಕ್ ಮೆಕ್ಯಾನಿಕ್ಗೂ ಗೊತ್ತಿಲ್ಲ, ಆರಾಮ್ ನನ್ನ ಕಾರು ಹೊತ್ತು ಓಡಾಡ್ತಿರ್ತಾನೆ. ಆ ಥರ ಅವ್ನು ಏನೂ ಗೊತ್ತಿಲ್ಲದೆ ನನ್ನ ಕಾರು ಅಂತಾರಲ್ಲ, ಹಾಗೆ ನಮ್ಮ ದೇಹ ಅಂದ್ಕೋತೇವೆ ಹೊರತು ಏನಿಲ್ಲ ನಮಗೀಗ ಇದಿಲ್ಲ. ಎಷ್ಟೋ ಸರ್ತಿ ಇವನಿಗೆ ಗೊತ್ತಾಗಲ್ಲ, ಮೆಕ್ಯಾನಿಕ್ ಅವರಿಗೂ ಗೊತ್ತಾಗಲ್ಲ. ಕೆಲವು ಸಲ ಏನಾಗಿದೆ ದರಿದ್ರ ಅಂತ ಬೈದು ಬಿಡ್ತಾರೆ. ಅಂದ್ರೆ ಅರ್ಥ ಏನು ಅಂದರೆ, ನಮಗೆ ಅರ್ಥವಾಗೋ ಕೆಪಾಸಿಟಿ ಭಾರಿ ಕಡಿಮೆ. ನಮ್ಮ ಭಾಷೆ ಬೇರೆ ಸಭೆಗೆ ಅರ್ಥ ಆಗಲ್ಲ, ಬೇರೆ ಭಾಷೆ ಅಂತೂ ತಿಳಿಯೋದೇ ಇಲ್ಲ. ನಮಗೆ ಅರ್ಥ ಆಗದ ಭಾಷೆಯಲ್ಲಿ ಬರೆದಾಗ ಏನು ಹೇಳ್ಬೇಕು ನಾವು? ಅದನ್ನು ಏನು ಹೇಳ್ಬೇಕು? ಅರ್ಥ ಆಗದ ಭಾಷೆಯಲ್ಲಿ ಮಾತಾಡ್ತಾರೆ ಅವ್ರು, ಏನು ಹೇಳ್ಬೇಕು ನಾವು? ಅದಕ್ಕೆ ಅರ್ಥ ಆಗಲಿಲ್ಲ ಅಂತ ಹೇಳ್ಬೇಕು, ಅರ್ಥ ಇಲ್ಲ ಅನ್ಬಾರ್ದು. ಯಾತಕ್ಕೆ? ಹೊಡೆದೇ ಬಿಡ್ತಾರೆ ಅರ್ಥ ಇಲ್ಲ ಅಂದರೆ. ಯಾತಕ್ಕೆ? ಅರ್ಥ ಇಲ್ಲ ಅಂದರೆ ಅದು ಯಾವುದಾಯ್ತು?
ಅವನ ಮೇಲೆ ದ್ವೇಷ, ಅರ್ಥ ಆಗಲಿಲ್ಲ ನಮ್ಮ ಮೇಲೆ ದೋಷ ಇದೆ, ಅದು ನಮಗೆ ಅರ್ಥ ಆಗಲಿಲ್ಲ, ಅದು ಒಳ್ಳೆಯದು. ಆದರೆ ಅರ್ಥನೇ ಇಲ್ಲ ಅಂದರೆ ಹೇಳಬಾರ್ದು ಹಾಗೆಲ್ಲ. ಅವನ ಪ್ರಕಾರ ಭಾರಿ ಅರ್ಥ ಇದೆ, ಇವತ್ತು ಸಂಸ್ಕೃತ ಅರ್ಥ ಆಗಲ್ಲ, ಅರ್ಥ ಇಲ್ಲನ ಅದರಷ್ಟು ಅರ್ಥ ಯಾವ ಭಾಷೆಗೂ ಇಲ್ಲ. ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಹೇಳಬಾರ್ದು, ಅದಕ್ಕೆ ಅವ್ರು ಮಾಡಿದ್ದು. ಆಚಾರ್ಯ ಜಯತೀರ್ಥ ತಮ್ಮಿದ್ದು ನೋಡಿದ ತಕ್ಷಣ ಏನು ಹೇಳಿದ್ರು, ಬಾಲವಾಕ್ಯ ಏನ ಕಿಮ್ಮೆ ಎಂದು ಸಿಟ್ಟು ಬಂತು ಅವ್ರಿಗೆ. ಬಾಲಬುದ್ಧಿ ಸ್ತಮೇವ ಅಂತೇಳಿ, ನೀನು ಬಾಲಬುದ್ಧಿ ಏನಲ್ಲ ಇದು ಬಾಲಬುದ್ಧಿ ಅಲ್ಲ, ಪ್ರೌಢ ವಾಕ್ಯ ಇದು, ನಿನಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಇದು ಅರ್ಥ ಮಾಡ್ಕೊಂಡ್ರೆ ಯಾವುದೇ ವಿಚಾರ, ಶಾಸ್ತ್ರ ವಿಚಾರ ಎಷ್ಟೋ ವಿಷಯ ನಮಗೆ ಗೊತ್ತಾಗೋದಿಲ್ಲ. ಅವಾಗ ಏನು ಮಾಡಬೇಕಾಗ, ಅದು ಸರಿ ಇದೆ ನಮಗೆ ಅರ್ಥ ಆಗಲಿ ಅಂತ ತಿಳ್ಕೊಬೇಕು ಹೊರತು ಏನು ಹೇಳಬಾರ್ದು, ಅರ್ಥ ಇಲ್ಲ ಅನ್ಬಾರ್ದು. ಡಾಕ್ಟ್ರ್ ಕೊಟ್ಟು ಔಷಧಿ ಮಾಡಿ ಏನಿದೆ ನಮಗೆ ಗೊತ್ತಾದ್ರೊಳಗೆ ಏನೂ ಗೊತ್ತಿಲ್ಲ, ಕಂಪೋನೆಂಟ್ಸ್. ಸೊ ಬಣ್ಣ ಗೊತ್ತಷ್ಟು ಬಿಳಿ ಕೆಂಪು ಅಷ್ಟೇ ಹೊರತು ಇನ್ನೇನೂ ಗೊತ್ತಾಗಲ್ಲ. ಕಣ್ಣು ಬಿಸಿಲು ತಗೋತಾನೆ ಇಲ್ಲ, ಯಾತಕ್ಕೆ ತಿಳಿದವನು ಕೊಟ್ಟಿದ್ದಾನೆ ಅಷ್ಟೇ. ಡಾಕ್ಟ್ರ್ ತಿಳಿದವನು ಕೊಟ್ಟಿದ್ದಾರೆ, ರೋಗ ವಾಸಿ ಆಗಬೇಕು. ಅವನ ಬಗ್ಗೆ ಏನಿದೆ ನಮಗೆ ಈಗ ಆಪ್ತಿ ನಿಶ್ಚಯ ಇದೆ, ಅವನು ತಿಳಿದವನು, ನಮ್ಮ ರೋಗ ಅರ್ಥ ಮಾಡ್ಕೊಂಡೆ. ನಾನು ರೋಗಿ, ಅವನು ವೈದ್ಯ, ಅವನು ವಕ್ತೃ ಶ್ರೋತೃ ಇದ್ದಾಗೆ. ಔಷಧಿ ಕೊಟ್ಟಿದ್ದಾನೆ, ವಾಸಿ ಆಗುತ್ತೆ, ತಗೋಬೇಕಷ್ಟೆ. ಹಾಗಾಗುತ್ತೆ. ಗೊತ್ತಾಯ್ತು ಯಾವುದಕ್ಕೆ ಅಲ್ಲ ಗೊತ್ತಿಲ್ಲ, ಅದೇ ಹೇಳ್ತಾರೆ ನಾವು. ನಿಮ್ಗೆ ನಮ್ಗೆ ಏನೂ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಮೇನ್ ಹೆಸರು ಗೊತ್ತಿರೋದಿಲ್ಲ, ಅದ್ರೊಳಗೆ ಎಷ್ಟೋ ವಿಷಯ ಬರ್ತಿರುತ್ತೆ. ಗೊತ್ತಾಯ್ತಾ, ಇಲ್ಲಿಗೆ ಅದೆಲ್ಲ ಅರ್ಥನೇ ಆಗೋದಿಲ್ಲ. ಅವ್ರು ಹೇಳಿದ್ರು ಅರ್ಥ ಆಗಲ್ಲ, ಅದು ಹೇಳೋಕೆ ಹೋಗೋದಿಲ್ಲ. ಅವರು ಅಕಸ್ಮಾತ್ ಹೇಳೋಕ್ಕಾರೆ ದಯವಿಟ್ಟು ಹೇಳಬೇಡಿ ಅಂದ್ಬಿಡ್ತಾರೆ. ಹೇಳ್ತಾರೆ ತಲೆ ಕೆಟ್ಟೋಗುತ್ತೆ, ಹೇಳೋಕ್ಕೆ ಹೋಗಬೇಡಿ ಅಂತೇಳಿ. ಇದೆಲ್ಲ ಯಾತಕ್ಕೆ ಹೇಳ್ತಾರೋದು, ನಿತ್ಯ ಜೀವನದ ಎಷ್ಟೋ ವಿಷಯ ನಮ್ಮ ವಿಷಯ ನಮಗೆ ಅರ್ಥ ಆಗೋದಿಲ್ಲ, ಅದೇ ನಿಮಗೆ ಅರ್ಥ ಆಗುತ್ತೆ. ನಿಮಗೇನು ಅರ್ಥ ಆಗಬೇಕಾ, ಯಾರು ಕೂತಿದ್ದರಲ್ಲಿ, ಕೃಷ್ಣ ಕೂತಿದ್ರು, ವೇದವ್ಯಾಸರು ಮಾಡಿಸಿದ್ದಾರೆ, ಮತ್ತೆ ಮಾತಾಡೋಂಗಿಲ್ಲ. ಮತ್ತು ಅವರ ಸಂಸಾರ, ದೊಡ್ಡವರಾದ ತಂದೆ ಎಲ್ಲ ಯೋಚನೆ ಮಾಡಿ ಕೊಟ್ಟಿದ್ದಾನೆ, ಕನ್ವಿನ್ಸ್ ಆಗಿ ಕೊಟ್ಟಿದ್ದಾನೆ. ಅವೆಲ್ಲ ತಿಳ್ಕೊಂಡು ಉಳಿದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಎಲ್ಲ ಮನೆಗೆ ಹೋಗಿ ಬಾಡಿ ಕೊಟ್ಟಿದ್ದೀರಾ, ಎಷ್ಟು ಬಾಡಿಗೆ ಅಂತ ಕೇಳೋದು. ಅವ್ರಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ, ನಿನಗೆ ಯಾಕೆ ಹೋಗೋ ಕಡೆ ಅಂತ ಹೇಳಿದ. ಬಾಡ್ಕೊಟ್ಟಷ್ಟು ಬಿಟ್ಟರೆ ನಮ್ಗಂಟೆ ಏನೋ ಗೊತ್ತಾ, ಆದರೆ ನಮ್ಮ ವಿಷಯ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಮನುಷ್ಯ ಭುಕ್ತಿ ಬೇರೆ, ಭುಕ್ತಿ ಬೇರೆ. ಅದ್ರಲ್ಲಿ ಏನು ಮಾಡಬಾರ್ದು, ನಾತ್ರ ವಿಚಾರ್ಯ ಮಸ್ತಿ. ಇವಾಗ ವಿಚಾರ ಮಾಡ್ಲಿಕ್ಕೆ ಚಿಕ್ಕ ಮಕ್ಕಳು ತಿನ್ನೋ ಕ್ರಮ ಬೇರೆ, ದೊಡ್ಡವ್ರು ತಿನ್ನೋ ಕ್ರಮ ಬೇರೆ. ಬಾಳೆಹಣ್ಣು ಕೊಟ್ಟು ಸುಳ್ಕೊಳ್ಳೋಕೆ ಬರಲ್ಲ ಅವರಿಗೆ, ಅರ್ಥ ಆಯ್ತಾ. ಮೋಸಂಬಿ ಕೊಟ್ಟರೆ ಹಾಗೆ ನಿಲ್ಲಕ್ಕೆ ಹೋಗ್ತಾರೆ, ಕಬ್ಬು ಕೊಟ್ಟದ್ದು ಗೋವಿಂದ, ಯಾಕೆ ತಿನ್ನಕ್ಕೆ ಬರ್ತಾ ಇಲ್ಲ. ದೊಡ್ಡವ ಏನು ಮಾಡ್ತಾರೆ, ಅದನ್ನು ತೊಳೆ ಬಿಡಿಸ್ಲಕ್ಕೆ ಬರುತ್ತೆ ಅವನಿಗೆ. ಹಲಸಿನ ಕೊಟ್ಟಿರೋದು ಕತೆ ಮುಗೀತು. ಇವರೆಲ್ಲ ಬಿಡಿಸ್ಕೊತ, ಅವ್ರಿಗೆ ಗೊತ್ತಿಲ್ಲ ಅದು. ನಮಗೇನಾಗಿದೆ, ಮನುಷ್ಯ ತಿನ್ನಬೇಕಾದ ವಿಚಾರ ನಮಗೆ ಗೊತ್ತಾಗ್ತಾ ಇಲ್ಲ. ದೇವತೆಗಳು ಹೇಗೆ ಗೊತ್ತಾಗುತ್ತೆ ಈಗ, ಸಾಧ್ಯನೇ ಇಲ್ಲ. ಒಟ್ಟಿನ ಮೇಲೆ ಬೇರೊಂದು ವಿದ್ಯೆಯ ವಿಚಾರ ಉಳಿದು ವಿದ್ಯೆಯವರಿಗೆ ಗೊತ್ತಾಗೋದಿಲ್ಲ. ಅದಕ್ಕೇನು ಮಾಡಬೇಕು, ಅವರು ತಮ್ಮ ಉಪಯೋಗ ಇದ್ದಷ್ಟು ನಂಬಿಕೆಯಿಂದ ಮಾಡ್ಕೋಬೇಕು, ಬೇರೆ ದಾರಿ ಇಲ್ಲ. ಎಲ್ಲ ಅರ್ಥ ಮಾಡಿಕೊಡಿ ಅಂತೇಳಿ ಅರ್ಥ ಇಲ್ಲ ಅದರೊಳಗೆ. ಎಷ್ಟು ಬೇಕೋ ಅಷ್ಟು ಎವಿಡೆನ್ಸ್ ಕೊಡ್ತಾರೆ, ನಮಗೆ ಅಷ್ಟು ಹೇಳಿಲ್ಲ. ಯಾವುದೋ ಕೇಸ್ ಬಗ್ಗೆ ಜಡ್ಜ್ಮೆಂಟ್ ಅಂತ ಅವ್ರ ಪರ ಇದೆ ಅಷ್ಟೇ. 199% ಜಡ್ಜ್ಮೆಂಟ್ ಕಾಪಿ ನೋಡ್ಲಿಕ್ಕೆ ಹೋಗೋದೇ ಇಲ್ಲ ಫಸ್ಟ್. ಗೊತ್ತಾಯ್ತಾ, ನೆಸರಿ ಇಲ್ಲ. ಏನು ಸುದ್ದಿ ಆಗಿದೆ ಈಗ, ಆಯಿತು ಮುಗೀತು ಅಷ್ಟೇ. ಅಂತ ಕಾಪಿ ತೊಗೊಂಡು ನಾವೇನು ಮಾಡಬೇಕೀಗ, ಬೇಕಿಲ್ಲ. ಅದೇ ರೀತಿ ಫರ್ದರ್ ಡೀಟೇಲ್ಸ್ ಬೇಕಿಲ್ಲ, ಡೀಟೇಲ್ಸ್ ಬೇಕಿಲ್ಲ. ಈಗ ಆಗಿದೆ ಅಷ್ಟೇ. ಇನ್ನೊಂದು ಕೆಲವು ಎತ್ಕೊಂಡು ಬರುತ್ತೆ, ಅದನ್ನು ನಮಗೆ ಬೇಕಾಗೋದಿಲ್ಲ. ಅದು ಒಪ್ತೇವಿಲ್ಲ ನಾವೀಗ ಅಷ್ಟೇ. ನಮ್ಗೆ ಬೇಕಾದವ್ರದೇನೆ, ಉಳಿದವ್ರು ನೋಡೋಕೆ ಹೋಗೋದಿಲ್ಲ. ಆದ್ದರಿಂದ ಇದೆಲ್ಲ ನೋಡೋಕ್ಕೆ ಹೋಗಬೇಡಿ. ಇಷ್ಟಿದ್ರೂ ಬೈತಾರೆ, ತಿಳುವಳಿಕೆ ಇಲ್ಲ ಅಂತ ಅರ್ಥ. ಒಂದು ಕಡೆ ಗೊತ್ತಿದೆ, ಎಲ್ಲರೂ ಲೋಕದಲ್ಲೇ ಗೌರವಿಸ್ತಾ ಇದ್ದಾರೆ. ಆ ಮಾತಿಲ್ಲ ಅಂದರೆ ಶ್ರೇಷ್ಠ ಮತ್ತೆ ನಮಗೆ ಗೊತ್ತಿಲ್ಲದ ವಿಶೇಷಾಂಶ ನಡೆದಿದೆ ಅಷ್ಟೆ. ಅನ್ಯಾದೃಶಾಹಿ ಸುರಭುಕ್ತಿರತೋನ್ಯ ರೂಪ ಮಾನುಷ್ಯ ಮುಕ್ತಿ ರೀತಿ ತ್ಯಾತ್ರ ವಿಚಾರ್ಯಾಮಸ್ತಿ. ಅನೇಕ ಕಡೆ ಅರ್ಥ ಮಾಡೋದು. ನೈವೇದ್ಯ ಮಾಡ್ತೀವಿ ನಾವೀಗ, ನೈವೇದ್ಯ ದೇವರು ತಗೊಳ್ಳೋ ಕ್ರಮನೇ ಬೇರೆ. ದೃಷ್ಟ್ಯ ನೋಡ್ತಾನೆ ಅಷ್ಟೇ ದೇವರು, ಮುಗಿತಾನೆ ದೃಷ್ಟ್ಯ. ಇವತ್ತು ಎಷ್ಟು ದೊಡ್ಡವರು ಕೊಡ್ತಾರೆ, ಮುಟ್ಟಿಬಿಡ್ತಾರೆ ಅಷ್ಟೇ. ಅವರು ತೊಗೊಂಡಾಗ ಲೆಕ್ಕ, ಮುಟ್ಟಿಬಿಟ್ರೆ ಆಯ್ತು, ತೊಗೊಂಡಾಗ ಅಷ್ಟೇ ತಗೊಳ್ಳೋದು. ಕೆಲವನ್ನ ತಿಂದು ತೋರಿಸ್ಬೇಕು, ಕೆಲವನ್ನ ಮುಟ್ಟಿ ತೋರಿಸ್ಬೇಕು, ಕೆಲವನ್ನ ತಲೆ ಹಾಕಿದ್ರು ಮುಗಿತು. ಅದಕ್ಕೆ ಅಬ್ಸ್ಕ್ರಿಪ್ಷನ್ಸ್ ಅನೇಕ ರೀತಿ ಬರುತ್ತೆ. ಆದ್ದರಿಂದ ಎಲ್ಲರಿಗೂ ಒಂದೇ ರೀತಿ ಇರಬೇಕು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಮಾನುಷ್ಯ ಭುಕ್ತಿ ರೀತಿ ನಾ ಅತ್ರ ವಿಚಾರ್ಯಮಸ್ತಿ. ವಾಸಿಷ್ಠಯಾದವ ವೃಷಾವಪಿ ಕೇಶವೌತೌ ತತ್ರೋಷತು ಪರಮ ಸೌಹೃದತೋ ಹಿತೇಷು ತಾಭ್ಯಾಮನಂತ ಗುಣಪೂರ್ಣ ಸುಖಾತ್ಮಕಾಭ್ಯಾಂ ಪಾರ್ಥಾಶ್ಚತೆ ಮುಮುದಿರೇ ಯುತ ಸತ್ಕಥಾಭಿಃ. ವಾಸಿಷ್ಠ ಯಾದವ ವೃಷೌ ಅಪಿ ಕೇಶವೌತೌ ತತ್ರ ಊಷತು ಪರಮ ಸಹೃದತಃ ಹಿ ತೇಷು ತಾಭ್ಯಾಂ ಅನಂತ ಗುಣಪೂರ್ಣ ಸುಖಾತ್ಮಕಾಭ್ಯಾಂ ಪಾರ್ಥಾಃ ಚ ತೇ ಮುಮುದಿರೇ ಯುತ ಸತ್ಕಥಾಭಿಃ. ವಾಸಿಷ್ಠ ಯಾದವ ವೃಷೌ, ವಾಸಿಷ್ಠ ಕೃಷ್ಣ ಯಾವುದು ಇಬ್ಬರು ಕೂಡ ಜೊತೆಗೆ ವಾಸ ಮಾಡ್ತಿದ್ದಾರೆ. ಮತ್ತು ಅಲ್ಲೇನೆ ಅವರು ಅವ್ರ ಭಕ್ತರ ಜೊತೆ ಎಷ್ಟೇ, ಅವ್ರ ಕೃಷ್ಣ ಹೆಚ್ಚು ದ್ವಾರಗೆ ಇಲ್ಲಿದ್ದೇ ಜಾಸ್ತಿ ಪಾಂಡವರ ಜೊತೆಗೇನೆ. ಯಾಕೆ ಭೀಮ ಇರೋದ್ರಿಂದ, ವಾಯುದೇವರಿದ್ದಲ್ಲಿ ಜಾಸ್ತಿ ಇರ್ತಾರೆ. ಆದ್ದರಿಂದ ಕೃಷ್ಣ ಇದ್ದಿದ್ದು ಯಾವಾಗ ಇಲ್ಲೇ ಜಾಸ್ತಿ, ವೇದವ್ಯಾಸ ಇಲ್ಲೇ ಜಾಸ್ತಿ. ಅಲ್ಲಿದ್ದಿದ್ದು ಅತಿ ಕಡಿಮೆ ಕಾಲ ಬೇರೆ ಇದು ಕಂಪೇರ್ ಮಾಡಿದಾಗ.
ಪರಮ ಸೌಹೃದತೋ ಹಿತೇಶು, ಅವ್ರ ಮೇಲೆ ಅತ್ಯಂತ ವಿಷ್ಣುರ್ಮೇ ಪರಮಃ ಸುಹೃತ್, ಪರಮ ಸೌಹೃದ ಆಚಾರ್ಯ ಮಾತಿಗೆ ಅವರೇ ಬರದ ಅರ್ಥ ಇದೆ. ಕೊನೆಗೆ ಹೇಳ್ತಾರೆ, ಕೊನೆಯ ಶ್ಲೋಕ ಅದೇ ಇದರಲ್ಲಿ, ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮ ಸುಹೃತ್. ಅದು ಪರಮ ಸೌಹೃದ ಪದ ಹಾಗೆ ಇಟ್ಟಿದ್ದಾರೆ. ಪರಮ ಸೌಹೃದತೋ ಹಿತೇಶು ತಾಭ್ಯಾಂ ಅನಂತ ಗುಣಪೂರ್ಣ ಸುಖಾತ್ಮಕಾಭ್ಯಾಂ ಪಾರ್ಥಾಶ್ಚತೆ ಮುವುದಿರೇ. ಅವ್ರ ಜೊತೆಗಿದ್ದಕ್ಕೆ ಪಾಂಡವರಿಗೆ ಭಾರಿ ಭಾರಿ ಆನಂದವಾಗ್ತಾ ಇತ್ತು. ಯುತ ಸತ್ಕಥಾಭಿ, ಸತ್ಕಥಾ, ಸತ್ ಅಂದರೆ ಬ್ರಹ್ಮ ಪರಮಾತ್ಮನ ಕಥೆ, ವಾಯುದೇವರ ಮಹಿಮೆ ಅದೆಲ್ಲ ಕೇಳಿಕೊಂಡು ಅವರೆಲ್ಲ ಆನಂದವಾಗಿದ್ದಾರೆ. ಆನಂದ ಕಾರಣ ಜ್ಞಾನದಿಂದ ಆಗ ಆನಂದನೇ ಆನಂದ, ಬೇರೆ ಯಾವುದರಿಂದ ಆದರೂ ಕೂಡ ಏನಲ್ಲ ಅದು ನಿಜವಾದ ಆನಂದ ಅಲ್ಲ. ನಿಜವಾನಂದ ಸರಿಯಾದ ಆನಂದ ಅಂತ ಕೇಳಿದರೆ ಜ್ಞಾನ ಬಂದರೆ ಮಾತ್ರ ಆನಂದ. ಅದಕ್ಕೆ ಯುತ ಸತ್ಕಥಾಭಿ, ಪ್ರತಿನಿತ್ಯ ಜ್ಞಾನ ಕಾರ್ಯ ನಡೀತೇನೆ ಇರಬೇಕು. ಒಂದು ಫ್ರೆಶ್ ಆಗಿರಬೇಕು, ಇನ್ನೊಂದು ಎರಡಾಗ್ತಿರ್ಬೇಕು, ಎರಡೆರಡನ್ನು ಹಾಗಿಟ್ಟಿರ್ಬೇಕು. ಪೂರ್ವಂ ಹಿತೇಷು ವನಗೇಶು ಬಭೂವ ಕಾಶಿರಾಜ್ಞಸ್ತುತಾಕೃತ ಗುರುಕ್ಷಿತಿಪಾಲ ಯೋಗ ತತ್ರ ಸ್ವಯಂವರಗತಾಂ ಧೃತರಾಷ್ಟ್ರಪುತ್ರ ಕನ್ಯಾಂ ಬಲಾಜ್ಜಗ್ರಹ ಜಗೃಹಿ ಆತ್ಮಬಲಾತಿದೃಪ್ತ. ದುರ್ಯೋಧನನ ಹೆಂಡತಿ ಸಮೇತ ಸ್ವಾಗತ ಮಾಡಿದರು ಅಂದ್ರಲ್ಲ, ಯಾವ ಮದುವೆ ಆಗಿತ್ತು ಅಂತ ಹೇಳ್ತಾರೆ. ಇವರೆಲ್ಲಿದ್ದರೆ ಇನ್ನು ತೇಷು ವನಗೇಶು, ಪಾಂಡವರು ಇನ್ನೂ ಕೂಡ ಈ ಇಲ್ಲಿದ್ದ ಹಿಡಿಂಬವನ ಪಕವ ಅಲ್ಲಿದ್ದ ಕಾಲಕ್ಕೇನೆ ಬಭೂವ ಕಾಶಿರಾಜ್ಞ ಸುತಾಕೃತೆ ಉರುಕ್ಷಿತಿಪಾಲ ಯೋಗ. ಕಾಶಿರಾಜನ ಮಗಳಿಗೋಸ್ಕರ ದೊಡ್ಡ ಸ್ವಯಂವರ ನಡೀತು. ಕಾಶಿರಾಜ್ಞ ಸುತಾಕೃತೆ, ಕಾಶಿರಾಜನ ಮಗಳಿಗೋಸ್ಕರವಾಗಿ ಉರು ಕ್ಷಿತಿಪಾಲ ಯೋಗ. ಉರು ದೊಡ್ಡದಾದ ಕ್ಷಿತಿಪಾಲ ರಾಜರ ಯೋಗ ಅಂದರೆ ಸಮಾವೇಶ, ದೊಡ್ಡ ರಾಜರ ಸಮಾವೇಶ ನಡೀತು. ತತ್ರ ಸ್ವಯಂವರಗತಾಂ, ಸ್ವಯಂವರದ ಕಾಲಕ್ಕೆ ಧೃತರಾಷ್ಟ್ರಪುತ್ರ ದುರ್ಯೋಧನ ಕನ್ಯಾಂ ಬಲಾಜ್ಜಗೃಹೆ, ಕನ್ಯೆಯನ್ನು ಬಲಾಕ್ಕೆ ಎಳ್ಕೊಂಡು ಹೋದ. ಆತ್ಮ ಬಲಾತಿ ದೃಪ್ತ, ಅಟ್ ಸೊಕ್ಕವನಿಗೆ ಎಲ್ಲೋ ಸರಿಯಾಗಿ ನಡ್ಕೊಂಡಿದ್ದೇ ಇಲ್ಲ ದುರ್ಯೋಧನ. ರೂಲ್ಸ್ ಫಾಲೋ ಮಾಡಿಯೋ ಗೊತ್ತಿಲ್ಲ ಅವನಿಗೆ, ಗೊತ್ತಾಯ್ತಾ? ಅಲ್ಲಿ ಹೋದ, ಎಷ್ಟೊಂದು ಬಸ್ ತಿಲ್ಲಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ ಆಗ್ಲೇನೆ. ಅದು ಕೃಷ್ಣಾರ್ಪಣೆಯವ್ರು ಕಾಯೋದೇ ಇಲ್ಲ, ಅವ್ರಿಗೆ ಗೊತ್ತು ಸಂಸ್ಕಾರನೇ ಇಲ್ಲ ಫಸ್ಟ್ ಅವರಿಗೆ ಆಗ್ತಿರ್ಲಿಕ್ಕೇನೆ. ಎಷ್ಟು ಅಡುಗೆಯವರೇ ಹೊಸ ಬಡಿ ಶುರು ಮಾಡಿದವ್ರು ತಿಂತ ಮಾಡ್ತಿರ್ತಾರೆ. ಎಷ್ಟು ಜನ ಹೇಳ್ತಾರೆ ಅದನ್ನು ಯೋಗ ಅವ್ರನ್ನೇ ಹಾಕಾರದ್ರಿ ಅಂತೇಳಿ. ಆ ಥರ ಇದೆ ಜನ, ಈ ಕಾಲನೇ ಹಾಗಾಗಿದೆ. ದುರ್ಯೋಧನ ಅಂಥವನು ಅಲ್ಲಿ ಹೋದ, ಸೈಬರದ ರೂಲ್ಸ್ ಎಲ್ಲ ಓದ್ತಾ ಇದ್ದಾರೆ, ಇನ್ನೂ ಕೂಡ ಕೈಗೆ ಹೇಳ್ಕೊಂಡು ಹೋಗೇಬಿಟ್ಟು ಅಷ್ಟೊತ್ತಿಗೆ ಸಿಟ್ಟು ಬಂತಾಗ ಎಲ್ರಿಗೂ. ಆತ್ಮ ಬಲಾತಿ ತೃಪ್ತ, ಕಲಿ ಹಾಗೆ ಮಾಡಿದ, ಕಲಿಯುಗದಲ್ಲಿ ಹಾಗಾಗತ್ತೆ ಅಂತ. ಕಲಿನೇ ಇವರೆಲ್ಲ ಲೀಡರ್. ಏನಾಯ್ತು ನಡೀತಾಗ, ಅವನು ಯಾಕಷ್ಟು ಸೊಪ್ಪು ತೋರಿಸ್ದ ಅಂದರೆ, ಪೂರ್ವಂ ಹಿ ರಾಜಗಣನೆ ಮಗಧಾದಿ ರಾಜ ಸಂಖ್ಯಾತ ಇತ್ಯತಿರುಷ ಪ್ರಗೃಹೀತ ಕನ್ಯೇ ದುರ್ಯೋಧನೆ ನೃಪತಯೋ ಯುಹುಸ್ಮತೇನ ಭಗ್ನಾಶ್ಚ ಕರ್ಣ ಸಹಿತೇನ ಸಹಾನುಜೇನ. ಯಾರ್ದು ಹೇಳಿಲ್ಲ ಅಂತ ಹೇಳಿದ್ದಲ್ಲ, ಇಲ್ಲೂ ಹೇಳಿಲ್ಲ ಅಲ್ಲೂ ಹೇಳಿಲ್ಲ. ಅಷ್ಟೇ ಕೆಲಸ ತಿಳ್ಕೊಳ್ಬೇಕಂತ ಯಾಕೆ ಹಠ ಮಾಡಿದ್ದು ಹೇಳಿದಲ್ಲ, ಮಾಡಿದಾರ ಅವರು, ಇಲ್ಲಿ ಅದಿಲ್ಲ ಅಷ್ಟೇ. ಇದರಲ್ಲಿ ಇಲ್ಲ, ಮಹಾಭಾರತದಲ್ಲಿ ಇದಿಲ್ಲ ಅಷ್ಟೇ. ಇಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಅಲ್ಲಿ ಇಲ್ಲದಲ್ಲ ಆಚಾರ ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲರೂ ಒಂದು ಕಡೆ ಇದ್ರೆ ಹೇಳ್ತಾರೆ, ಹೇಳೋದಿಲ್ಲ. ಪೂರ್ವಮ್ಮೆ ಅದು ಆಚಾರ ಇದದು ಯಾವ ರೀತಿ ಗ್ರಂಥ ನೋಡಬೇಕು ಅಂತ ತೋರಿಸ್ಕೊಡ್ತಾರೆ. ಇವತ್ತು ಇಲ್ಲದನ್ನು ಸೇರಿಸೋದು ಅಭ್ಯಾಸ ಜನಗಳಿಗೆ, ಹಾಗೆಲ್ಲ ಆಚಾರ ಹೇಳೋದಿಲ್ಲ. ಏನಿದೆ ಅಷ್ಟು ತಿಳ್ಕೊಳ್ಳಿ ಅಷ್ಟೇ. ಹೇಳಿದ್ನಲ್ಲ, ಚಕ್ರ ಒಂದು ಚೂರು ಸೇರಿಸಿರೋ ಕಥೆ ಮುಗೀತು. ಚೆಕ್ ಕೊಟ್ಟಿರ್ತಾರೆ, ಸ್ವಲ್ಪ ಸೇರಿಸಿದ್ರೆ ಏನಾಗುತ್ತೆ ನಿಮಗೆ? ಅವ್ರು ಸ್ಪೆಲ್ಲಿಂಗ್ ನಿಮ್ಮ ಸ್ಪೆಲ್ಲಿಂಗ್ ಹೆದ್ರೆ ತಪ್ಪು ಬರೆದಿರ್ತಾರೆ, ತಿದ್ಕೊಬಾರ್ದು ನೀವು ಮತ್ತೆ ಅದನ್ನು. ಹಾಗಿದ್ರೆ ಹಾಗೆ ಇರಬೇಕದು. ಹಾಗಿದ್ರೆ ಗ್ಯಾರಂಟಿ ಕ್ಯಾಶ್ ಆಗುತ್ತೆ. ಅಕಸ್ಮಾತ್ ತಿದ್ಕೊಂಡ್ಬಿಟ್ರೆ ಏನಾಯ್ತು ಅಲ್ಲಿಗೆ? ₹1 ಕಡಿಮೆ ಮಾಡೋದಿಲ್ಲ. ಎಷ್ಟು ಕಡಿಮೆ ಮಾಡ್ತಾರೆ? ಎಂಟೈರ್ ಚೆಕ್ ಗಾನ್. ಅದೇನೋ 10-20 ಲಕ್ಷ ಗತಿ ಆದ್ರೆ ಮುಡಿಗೋಗ್ಬಿಡ್ತಾರೆ. ಆಮೇಲೆ ಅವ್ರು ಕೊಟ್ಟವ್ರೆಲ್ಲ ಹೋಗ್ಬಿಟ್ರೆ ಇಲ್ಲೇ ಇಲ್ಲ, ಇನ್ನೊಂದು ಚೆಕ್ ತರಸಾಗೋ ಇಲ್ಲ. ಆ ಥರ ಶಾಸ್ತ್ರಗ್ರಂಥ ಹೇಗೆ ಓದಬೇಕು ಅಂದರೆ, ನಾವೇನು ಎಲ್ಲಿ ಇನ್ನೊಬ್ರು ಹೇಳ್ತಾರೆ ಅಂತ ಹೇಳ್ಬೋದು, ಅಷ್ಟು ಅಲ್ಲಿದೆ ಅಂತ ಹೇಳಬಾರ್ದು. ಇರೋದ ಹೇಳ್ತಾರೆ, ಇರ್ಬೋದು ಅಷ್ಟೇ. ಅದು ಆಚಾರ ಹೇಳಿದ್ರೆ ಮಾತ್ರ ಗ್ಯಾರಂಟಿ, ಇಲ್ಲೋದ್ರೆ ಇಲ್ಲ. ಪೂರ್ವಂ ಹಿತೇಷು ವನಗೇಶು ಬಭೂವ ಕಾಶಿರಾಜ್ಞ ಸುತಾಕೃತೆ ದುರ್ಯೋಧನೇ ನೃಪತಯೋ ಯುಹುಸ್ಮತೇನ ಭಗ್ನಾಶ್ಚ ಕರ್ಣ ಸಹಿತೇನ ಸಹಾನುಜೇನ. ಪೂರ್ವಂ ಹಿ ರಾಜಗಣನೆ ಮಗಧಾಧಿರಾಜ ಸಂಖ್ಯಾತಃ. ಅಲ್ಲಿ ಬಂದ ರಾಜರ ಹೆಸರೆಲ್ಲ ಓದ್ತಾ ಇದ್ದಾರೆ. ಫಸ್ಟ್ ಯಾರ ಹೆಸರು ಓದಿದ್ರು? ಜರಾಸಂಧ ಅಂತ ಕರೆದು ಫಸ್ಟ್. ಸಿಟ್ಟು ಬಂತು, ನಾನೇನು ಕಡಿಮೆ ಅಂಥೇಳಿ ಇದ್ದಾರೆ ಹೊರಟವು. ಅದು ಅವರಲ್ಲಿ ಕಾಂಪಿಟೇಷನ್. ದೊಡ್ಡ ಗುಂಡ ನೋಡ್ತಾನೆ ಅವನಿಗೆ, ಸಣ್ಣ ಗುಂಡ ಆದರೆ ಸಿಟ್ಟು ಬರುತ್ತೆ. ಭಾರಿ ದೊಡ್ಡ ಗುಂಡ ಆದರೆ ಖುಷಿ ಆಗೋದು ಅವನಿಗೆ. ಅದಕ್ಕೆ ನನ್ನನ್ನು ಹೇಳಲಿಲ್ಲ ಹೆಸರು ಅಂತ ಹೇಳಿಬಿಟ್ಟು ಪರಾಕ್ರಮ ತೋರಿಸ್ತೇನೆ ಅಂತ ಹೊರಟ ಇವನು. ನನ್ನ ಹೆಸರು ಹೇಳಿಲ್ಲ, ನಾನು ತೋರಿಸ್ತೇನೆ ಅಂತ ಹೊರಟೇನು ಮಾಡ್ದ? ಅತಿರುಷ ಭಾರಿ ಸಿಟ್ಟಿನಿಂದ
ಪ್ರಗೃಹೀತ ಕನ್ಯೆ ನಡ್ಕೊಂಡ. ದುರ್ಯೋಧನೇ ನೃಪತೆಯ ಯೂಸು ಎಲ್ಲ ರಾತ್ರಿ ಯುದ್ಧಕ್ಕೆ ಬಂದರು. ಸ್ಮತೇನ ಭಗ್ನಾಶ್ಚ ಕರ್ಣ ಸಹಿತೇನ ಸಹಾನುಜೇನ. ದುರ್ಯೋಧನ ಗೆದ್ದು ಬಿಟ್ಟಾಗ ಕರ್ಣ ಬೇರೆ ಜೊತೆಗಿದ್ದ, ಆ ರಾಜನ ಸೋರಿಸ್ಬಿಟ್ಟ ದುರ್ಯೋಧನ. ಭಗ್ನೇಶು ತೇಷು ಪುನರಾತ್ತ ಶರಾಸನೇಷು ಕರ್ಣೋ ಜಗಾದ ಧೃತರಾಷ್ಟ್ರ ಸುತಂ ಪ್ರಯಾಹಿ ಮುಕ್ತಃ ಯುಕ್ತ ಸಹೋದರ ಜನೈರ್ಗುರು ಭೀಷ್ಮ ಮುಖ್ಯೈಃ ಯುಕ್ತಸ್ಯ ತೇನ ಪುನರ್ಪುರಮೇತ್ಯ ಹಿ ಧರ್ಷಣೇಶಾಃ. ಭಗ್ನೇಷು ತೇಷು ಪುನಃ ಆತ್ತ ಶರಾಸನೇಷು ಕರ್ಣೋ ಜಗಾದ ಕರ್ಣಃ ಜಗಾದ ಧೃತರಾಷ್ಟ್ರ ಸುತಂ ಪ್ರಯಾಹಿ ಯುಕ್ತಃ ಸಹೋದರ ಜನೈಃ ಗುರು ಭೀಷ್ಮ ಮುಖ್ಯೈಃ ಯುಕ್ತಸ್ಯ ತೇ ನ ಪುರಮೇತ್ಯ ಹಿ ಪರಿಧರ್ಷಣೇಶಾಃ. ಭಗ್ನೇಶು ತೇಷು ಎಲ್ಲ ಸೋತರಾಜರು ಏನು ಮಾಡಿದರು? ಪುನರಾತ್ತ ಶರಾಸನೇಷು ಮತ್ತೆ ಯುದ್ಧಕ್ಕೆ ಬಂದರು. ಸೋತವರೆಲ್ಲ ಹೋಗಿ ಮತ್ತೆ ಯುನೈಟ್ ಆಗಿ ವಾಪಸ್ ಯುದ್ಧಕ್ಕೆ ಬಂದರು. ಮತ್ತೆ ಆಗ ಕರ್ಣ ಹೇಳಿದ, ಕರ್ಣೋ ಜಗಾದ ಧೃತರಾಷ್ಟ್ರ ಸುತಂ ಪ್ರಯಾಹಿ. ಧೃತರಾಷ್ಟ್ರ ಸುತಂ ಅವ್ರು ಕೂಡ ನೋಡು, ಆದಷ್ಟು ಬೇಗ ಮಾಡಿ ಕಳ್ಸ್ಕೊಬಿಡಿ ಅಂತ ಹೇಳ್ತಾರಲ್ಲ, ಇದು ಹೊರಟು ಎಸ್ಕೇಪ್ ಆಗಿಬಿಡಿ ನೀನು ಆದಷ್ಟು ಬೇಗ. ನೀನು ಮದುವೆ ಆ ಕನ್ಯೆ ಹೇಳ್ಕೊಂಡು ಅವಳಿಗೆ ಸಮೇತ ಓಡೋಗ್ಬಿಡು, ತಮ್ಮದ ಸಮೇತ ಓಡೋಗ್ಬಿಡು, ಊರು ಸೇರ್ಕೊ ಆದಷ್ಟು ಬೇಗ. ಅಲ್ಲಿ ಹೋದ್ಮೇಲೆ ಸೇಫ್ಟಿ ನಿನಗೆ, ಯಾಕೆ ಭೀಷ್ಮಾದಿಗಳೆಲ್ಲ ಇರ್ತಾರಲ್ಲಿ, ಅದಕ್ಕೆ ಸ್ವಲ್ಪ ಪ್ರೊಟೆಕ್ಷನ್ ಜಾಸ್ತಿ ಆಗುತ್ತೆ. ಅದ್ರಿಗೆ ಈಗಲೇ ಹೋಗ್ಬಿಡಿ, ನಾನು ಒಬ್ಬನೇ ಇರ್ತೀನಿ ಅಂತೇಳಿ, ನಾನು ಒಬ್ಬನೇ ಇರ್ತೀನಿ, ಎಲ್ಲ ಹೋಗ್ಬಿಡಿ. ಕನ್ನಡ ಹೇಳಿದ ಮಾತಿದ್ದು. ಧೃತರಾಷ್ಟ್ರ ಸುತಂ ಪ್ರಯಾಹಿ ಯುಕ್ತ ಸಹೋದರ ಜನೈಹಿ ಗುರು ಭೀಷ್ಮ ಮುಖ್ಯೈಹಿ. ಎಲ್ಲ ತಮ್ಮಂದ್ರೆ ಒಟ್ಟಿಗೆ ಆಗ್ತಾರೆ. ಕೆಲವರು ಬಂದಿದೆ, ಯಾರು ಬಂದಿಲ್ಲ, ಅವರು ಸೇರ್ತಾರೆ. ಗುರುಗಳು ದ್ರೋಣಾಚಾರ್ಯ ಬರ್ತಾರೆ, ಭೀಷ್ಮರು ಇರ್ತಾರೆ ಅಲ್ಲಿ. ಯುಕ್ತಸ್ಯತೆ ನಚ ಪುರಮೇತ್ಯ ಹಿ ಧರ್ಷಣೇಶಾಃ. ಇವರೆಲ್ಲ ಅಲ್ಲಿ ಬಂದು ನೀನು ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ, ಅವ್ರು ಸ್ಟ್ರಾಂಗ್ ಇದ್ದಾರೆ. ಭೀಷ್ಮರ ಹೆಸರು ದೊಡ್ಡ ಪ್ರಖ್ಯಾತವಾಗಿದೆ. ಆದ್ದರಿಂದ ನೀನು ಹೋಗಿ ಇಲ್ಲಿ ಆದಷ್ಟು ಬೇಗ ಹೊರಟ್ಬಿಡು ಅಂತ ಹೇಳಿದ. ಏಕಾಂತತೋ ಜಯ ಭವೀಕ್ಷ ನಚಾನುಯಾತಿ ಬಾರ್ಹದ್ರಥಃ ಪುರಗತಸ್ಯ ಜಯೇನ ನಿಷ್ಠಾ ದ್ರೌಣಿಂ ಮೇರುದ್ರತನುಮೇಷ ಸದಾ ವಿಜಾನನ್ ನೋತೇನ ಯುದ್ಧ ವಿವಾಂಛತಿ ರುದ್ರಭಕ್ತಃ. ಎಷ್ಟು ಅನಲೈಸ್ ಮಾಡ್ತಾ ಹೋಗ್ತಾರೆ ಪ್ರಸಂಗ ಏನಾಗುತ್ತೆ ಅಂತೇಳಿ. ಏಕಾಂತತಃ ಜಯಮಭಿವೀಕ್ಷ ನ ಚ ಅನುಯಾತಿ ಬಾರ್ಹದ್ರಥಃ ಪುರಗತಸ್ಯ ಜಯೇನ ನಿಷ್ಠಾ. ಜರಾಸಂಧ ಯುದ್ಧಕ್ಕೆ ಬರ್ಬೋದಲ್ಲ, ಗೆದ್ಬಹುದಲ್ಲ ಎಲ್ಲರ ಅಂತ ಕೇಳಿದರೆ, ಜರಾಸಂಧನದೊಂದು ನಿಯಮ, ಏಕಾಂತತಃ ಜಯಮವೀಕ್ಷ, ಹೋದ್ಮೇಲೆ ಗೆದ್ದೇ ಬರಬೇಕು, ಸೋಲ್ಬಾರದು. ಕೃಷ್ಣನ ಮೇಲೆ ಮಾತ್ರ ಬಗಳಾಡ್ತಾ ಆಗಿರುತ್ತೆ ಅವನಿಗೆ, 18 ಸಲ ಸೋತಿರ್ತಾರೆ. ಉಳಿದವ್ರ ಮೇಲೆ ಇದು ಸೋತ್ ಬರೋಣಲ್ಲ ಅವನು. ಗೊತ್ತಾಯ್ತು? ಏಕಾಂತತ ಅಂದ್ರೆ ಆ್ಯಸ್ ಎ ರೂಲ್ ಗೆಲ್ಲಬೇಕು ಅವನು. ಅವನು ಏನು ಅಕಸ್ಮಾತ್ ಈಗ ಹಸ್ತಿನಾಪುರ ಸೇರ್ಕೊಂಡ್ಮೇಲೆ ಅವ್ರಿಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ ಅವನು. ಯಾತಕ್ಕೆ ಅಂದರೆ ನನಿಷ್ಠ, ಗೆಲ್ತೇನೆ ಅಂತ ಗ್ಯಾರಂಟಿ ಇಲ್ಲ. ಅಲ್ಲಿ ಹೋದ್ಮೇಲೆ ಗ್ಯಾರಂಟಿ ಇಲ್ಲ. ಯಾಕೆ ಗ್ಯಾರಂಟಿ ಇಲ್ಲ ಅಂದರೆ, ದ್ರೌಣಿಮ್ಮಿ ರುದ್ರತನಮೇಶ ಸದಾ ವಿಜಾನನ್. ಅಶ್ವತ್ಥಾಮರನ್ನ ರುದ್ರಾವತಾರ ತಿಳ್ಕೊಂಡಿದ್ದಾನು. ತನ್ನ ವರ ಕೊಟ್ಟವರವರು, ಅವರೊಬ್ಬರು ಬ್ರಹ್ಮದೇವರು ಬೇರೆ ಕೊಟ್ಟಿದ್ದಾರೆ. ಅವ್ರು ನನ್ನ ಗುರುಗಳಿದ್ದ ಹಾಗೆ ವರ ಕೊಟ್ಟವರು. ಅವ್ರು ಶೈವ ಬೇರೆ. ಶಿವನ ಅವತಾರ ಆದಮೇಲೆ ಏನಾಯ್ತು, ಈಗ ತಮ್ಮ ದೇವರಿಗೆ ವಿರೋಧ ಮಾಡಿದಾಗುತ್ತೆ. ಮತ್ತೆ ಅವರು ದೊಡ್ಡವರು, ಅವ್ರಿಗೆಲ್ಲ ಸಂಭವ ಇದೆ, ಅವರೇ ವರ ಕೊಟ್ಟು ಗೆಲ್ಲೋ ಸಂಭವ ಇದೆ. ಬಟ್ ಅವ್ರು ಯುದ್ಧ ಮಾಡೋ ಮನಸ್ಸು ಇವನಿಗಿಲ್ಲ, ಅವ್ರ ಜೊತೆಗೆ ಯುದ್ಧ ಮಾಡೋ ಮನಸ್ಸು ಇಲ್ಲ. ಸದಾ ವಿಜಾನನ್ ನೋತೇನ ಯುದ್ಧಮಭಿವಾಂಛತಿ ಯುದ್ಧ ಭಕ್ತ. ರುದ್ರಭಕ್ತನಾದ್ದರಿಂದ ಅಜಿ ಯುದ್ಧ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ಗೆಲ್ತೇನಿದ್ದ ಗ್ಯಾರಂಟಿ ಇಲ್ಲ. ಅಲ್ಲಿ ಹೋಗಿ ಕೈ ತೋರಿಸಿ ಅವಲಕ್ಷಣ ಅನಿಸ್ಕೊಳ್ಳೋದಕ್ಕಿಂತ ಯಾವುದು ಆಸೆ? ಅದೇ ಜಲಾಸಂಧ ಬರೋದಿಲ್ಲ, ಉಳಿದವರಿಗೆ ಆಗೋದಿಲ್ಲ, ನಿಶ್ಚಿಂತೆ. ಇಷ್ಟು ಅನಾಲಿಸಿಸ್ ಇದ್ವು. ಕರ್ಣನ ಮನಸ್ಸಿನಲ್ಲಿರೋದನ್ನೆಲ್ಲ ಆಚಾರ ಏನ ಇಮ್ಮಿಡಿಯೇಟ್ ಹೇಳ್ತಾರೆ ಏನಂತ ಹೇಳಿ ನೋಡಿ, ಮುಂದೆ ಹೇಳ್ತಾರೆ, ಅದೇ ಉತ್ತರ ಬರುತ್ತೆ. ಏಕೋಹಮೇವ ನೃಪತೀನ್ ಪ್ರತಿಯೋಧಯಿಷ್ಯೇ ಏತೈರ್ಮಯಿ ಪ್ರವಿಜಿತೇಪಿ ನತೇಸ್ತ್ಯ ಕೀರ್ತಿ ಏಕಂಚತೇನು ಜಮಿಮೇ ಯದಿ ಪೌರುಷೇಣ ಗೃಹೀಯುರತ್ರ ತವ ಕೀರ್ತಿರುಪೈತಿ ನಾಶಂ. ಏಕಃ ಅಹಂ ಏವ ನೃಪತೀನ್ ಪ್ರತಿಯೋಧಯಿಷ್ಯೇ. ನಾನೊಬ್ಬನೇ ನಿಂತ್ಕೊಂಡ್ಬಿಟ್ಟು ಏನು ಮಾಡ್ತೇನೆ, ಎಲ್ಲರಾದರೂ ಎದುರಿಸ್ತೇನೆ. ಏತೈರ್ಮಯಿ ಪ್ರವಿಜಿತೇಪಿ, ನಾನೇನು ಅಕಸ್ಮಾತ್ ಸೋತ್ರು ಕೂಡ ನತೆ ಅಸ್ತಿ ಅಕೀರ್ತಿ, ನಿನಗೆ ಅಪಕೀರ್ತಿಯನ್ನು ಬರೋದಿಲ್ಲ. ಯಾಕಂದ್ರೆ ನಾನು ತಮ್ಮಂದ್ರೆ ಸೇರೇನೆ ಏನು ಸೇರಿಲ್ಲ. ನಾನು ಸೋತ್ರೆ ಮರ್ಯಾದೆ ಹೋಗೋದಿಲ್ಲ. ನಾನು ಗೆದ್ದರೆ ಕ್ರೆಡಿಟ್ ಬರುತ್ತೆ ನಿಮಗೆ, ನಾನು ಗೆದ್ದರೆ ಕ್ರೆಡಿಟ್ ಬರುತ್ತೆ, ಸೋತ್ರೆ ಮರ್ಯಾದೆ ಹೋಗೋದಿಲ್ಲ. ಅದಕ್ಕೇನು ಮಾಡಬೇಕು, ನೀವು ಹೋಗಿಬಿಡಿ, ನಾನು ಯುದ್ಧ ಮಾಡ್ತೇನೆ, ನಾನು ಸೋತ್ರು ಅಷ್ಟೇ ಬಿಟ್ಟರು ಅಷ್ಟೇ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ, ನಿಮ್ಮ ಕೀರ್ತಿಗಂತೂ ಯೋಚನೆ ಇಲ್ಲ, ಹೋಗಿ ಅಂತ ಹೇಳಿದ್ರು. ಏಕಂಚ ತೇ ಅನುಜಮಿಮೆ ಯದಿ ಪೌರುಷೇಣ. ಅಕಸ್ಮಾತ್ ನೀನಿಲ್ಲಿದ್ದು ಯುದ್ಧದಲ್ಲಿ ನಿನ್ನ ಸೆರೆ ಹಿಡಿದ್ರೂ ಆಯಿತು, ನಿನ್ನ ತಮ್ಮದಲ್ಲಿ ಯಾರೊಬ್ಬರು ಸೆರೆ ಹಿಡಿದ್ರೂ ಆಯಿತು, ನಿಮ್ಮ ಮರ್ಯಾದೆ ಹೋಗುತ್ತಲ್ಲಿ. ಯಾಕಂದ್ರೆ ನಾನು ನಿಮ್ಮ ತಮ್ಮ ಗಿಮ್ಮ ಅಲ್ಲ, ನಾನೊಬ್ಬ ಥರ್ಡ್ ಪರ್ಸನ್. ಆದ್ದರಿಂದ ನಾನು ಸೋತ್ರೆ ನಿಮಗೇನು ನಷ್ಟ ಇಲ್ಲ, ಗೆದ್ದರೆ ಲಾಭ ಇದೆ.
ಅವ್ರ ಕಡೆ ಒಬ್ಬನೇ ಗೆದ್ದಾಕ್ಬಿಟ್ಟ ಭಾರಿ ಪರಾಕ್ರಮಿ ಅಂತ ಹೆದರು ಬರೋದು. ಸೋತ್ರ ನಷ್ಟ ಇಲ್ಲ. ಗೃಹೀವ್ರ ಹತ್ರ ತವ ಕೀರ್ತಿ ರೂಪೈಕಿ ನಾಶಂ, ನಿನ್ನ ಕೀರ್ತಿ ಹೋಗಬಾರ್ದು, ಅದರಿಂದ ಆದಷ್ಟು ಊರು ಸೇರಿಕೆ ಹೋಗು ಅಂತ ಹೇಳ್ತಾ. ಇಲ್ಲಿ ಕನ್ನಡ ನಿಜವಾಗ್ಲೂ ಏನು ಮಾಡಿದೆ, ಇದು ಕನ್ನಡದವ್ರಿಗೆ ಗೊತ್ತಿಲ್ಲ ಈ ಕಥೆ. ಪಂಪ ಭಾರತ ಓದೋರಿಗೆ ಕಂಪ ಬರದಲ್ಲಿ ಈ ಕಥೆನ ಇದು ಗೊತ್ತಿದ್ರೆ ಎಷ್ಟು ಕುಣಿದಾಡ್ಬಿಡ್ತಿದ್ರು ಅವ್ರು ನೋಡಿದ್ರೆ, ಎಷ್ಟು ಎಂಥ ಕಾರಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಕನ್ನಡ ಗ್ರೇಟ್ ಇಲ್ಲಿ. ಯಾಕೆ ರಿಸ್ಕ್ ತೊಗೊಂಡು ತಾನಿದ್ದಾರೆ ಅವ್ರಿಗೆ ಕಳಿಸ್ತಾನೆ. ಆ್ಯಕ್ಚುಲಿ ದುರ್ಯೋಧನ ಭಾರಿ ತಪ್ಪು ಮಾಡಿದ. ಏನು ತಪ್ಪು ಮಾಡಿದ ಅವನ ಪ್ರಕಾರ ಇಲ್ಲಿ? ಅಲ್ಲ ಯಾರು ನನ್ನ ಮೇಲೆ ಇವರು ಭಾರಿ ಸ್ನೇಹಿತರು ಅಂತ ಹೊಡ್ತಾರೆ. ಅವರಿಬ್ಬರು ಹೇಗೆ ಅಂತ ಕೇಳಿದ್ರೆ ಏಕದೇಹ ನ್ಯಾಯ ಇದ್ದ ಹಾಗೆ. ಕರ್ಣ ದುರ್ಯೋಧನರ ಪ್ರೀತಿ ಅಷ್ಟು ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ಅಷ್ಟು ಜಾಸ್ತಿ ಸುಳ್ಳಾಯ್ತು. ಈಗ ಅವ್ನು ಹೇಳಿದ್ರೆ ಹೋಗ್ಬಿಡೋದು ಹಾಗೇನೆ. ಅವಾಗೇನು ಮಾಡ್ತಾನೆ, ನೀನು ಹೋಗ ನಾನು ಹೋಗೋದಿಲ್ಲ ಅಂತ ಹೇಳ್ಬೇಕಾಗಿತ್ತು. ನಿಜವಾದ ಪ್ರೀತಿ ಇದ್ದಿದ್ರೆ ಹಠ ಹಿಡಿಬೇಕಾಗಿತ್ತು. ಹೋಗಿ ಅಂತ ಹೊರಟೇ ಬಿಟ್ಟ. ಕನ್ನಡಪ್ಪ ಗೆದ್ದು ಬಂದ್ಮೇಲೆ ಹೋಗೋದು, ನಾವು ಗೆದ್ದು ಬಂದೆ ಅಂತ ಇದು ಮಾಡೋದು ಅಷ್ಟೇ. ತಪ್ಪಿತ್ತು. ಈ ಪ್ರಸಂಗ ಅವ್ರಿಗೆ ಅನುಕೂಲ ಇತ್ತು, ಅನನುಕೂಲನ ಆಗುತ್ತೆ. ಅದು ಬಿಟ್ಟಿರ್ಬೇಕು ಅವರೆಲ್ಲ ಕೂಡ. ಒಂದು ಕಡೆಯಿಂದ ಅನುಕೂಲ ಆಗುತ್ತೆ, ಒಂದು ಕಡೆಯಿಂದ ಕೆಟ್ಟದಾಗುತ್ತೆ. ಕರ್ಣನ ಸ್ನೇಹದ ಬಗ್ಗೆ ಮಾತಿಲ್ಲ, ಪೂರ್ತಿ ಡೆಡಿಕೇಟ್ ಆದ ಕರ್ಣ. ಅದಕ್ಕೆ ದುರ್ಯೋಧನ ಮಾತ್ರ ಅವನನ್ನು ರೆಸಿಪ್ರಿಕೇಟ್ ಮಾಡಬೇಕಾಗಿತ್ತು. ಸತ್ರ ಇಬ್ಬರು ಸಾಯೋಣ, ಸೋತ್ರ ಇಬ್ಬರು ಸೋಲೋಣ, ನೀನು ಬಿಟ್ಟು ಹೋಗೋದಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಲ್ಲಿಗೆ? ಅದು ಆದರ್ಶ ಸ್ನೇಹ ಅಂತ ಇತ್ತು. ಕೆಟ್ಟವರಲ್ಲಿ ಅವ್ರು ಆದರ್ಶ ಸ್ನೇಹ ಅಂತ ಆಗೋದು. ಆದರೆ ನಿಜವಾಗ್ಲೂ ಕೂಡ ಹಾಗಾಗಲಿಲ್ಲ. ದುರ್ಯೋಧನ ಏನು ಮಾಡಿದೆ? ಸ್ವಾರ್ಥಿ. ಕರ್ಣ ಸ್ವಾರ್ಥಿ ಅಲ್ಲ. ಯಾರು ಸ್ವಾರ್ಥಿ ಇಲ್ಲಿ? ದುರ್ಯೋಧನ ಸ್ವಾರ್ಥಿ ಅಂತ ಒಪ್ಕೊಂಡು ಹೋಗೇ ಬಿಟ್ಟ ಆ ಕಡೆ. ಅದೇ ಅವನು ಮದುವೆ ಮುಖ್ಯ ಆಯಿತು, ಕೀರ್ತಿ ಮುಖ್ಯ ಆಯಿತು ಹೊರತು ಕರ್ಣ ಮುಖ್ಯ ಆಗಲಿಲ್ಲ. ದುರ್ಯೋಧನ ದೊಡ್ಡ ತಪ್ಪಿತು. ಅಂದರೆ ಮಿತ್ರದ್ರೋಹಿ ಅಂತ ಆಯ್ತು. ಈಗ ಮಿತ್ರದ್ರೋಹೇ ಚ ಪಾತಕಂ ಭಗವದ್ಗೀತೆಯಲ್ಲಿ ಬರೋದು. ಮಿತ್ರದ್ರೋಹ ಮಧ್ಯೆ ನಂಬಿಕೆ ದ್ರೋಹ ಇದ್ದಾಗೆ ಎಂದು ಹಾಗೆ ಮಾಡಬಾರದು. ಏಕಂಚತೆ ಅನುಜಮಿಮೆ ಯದಿ ಪೌರುಷೇಣ ಗೃಹೀವ್ರತ್ರ ತವ ಕೀರ್ತಿ ರೂಪೈತಿ ನಾಶಂ ಭೀಷ್ಮಾದಯೋಪಿ ನಹಿ ಯೋಧಯಿತು ಸಮರ್ಥ ರಾಜ್ಞಾಹ್ಯನೇನ ತತಯೇವ ಹಿ ಬಾಲ್ಯಕೋಸ್ಯ ಭೃತ್ಯೋ ಬಹೂವ ನಹಿ ಭೀಷ್ಮಮಯಂ ಯುಧೆ ಅಗಾತ್ ರಾಜಾನಹೀತಿ ನಚತೇನ ವಿರೋಧ ಆಸಿ ಭೀಷ್ಮಾದಯೋಪಿ ನಹಿ ಯೋಧಯಿತು ಸಮರ್ಥಾಹ. ಜರಾಸಂಧನ ಗೆಲ್ಲಲಿಕ್ಕೆ ನಿನ್ನ ಕೈಲಾಗೋದಿಲ್ಲ, ಅಲ್ಲ ಭೀಷ್ಮಾದಿಗಳಿಗೂ ಆಗೋದಿಲ್ಲ. ಯಾಕೆ? ಸಮರ್ಥ ರಾಜ್ಞಾಹಿ ಅನೇನ ತತಯೇವ ಹಿ ಬಾಲ್ಯಕೋಶ್ಯ. ಅದಕ್ಕೆ ಬಾಲ್ಯಿಕ ರಾಜ ಭಾರಿ ಪ್ರಹ್ಲಾದನ ಅವತಾರ. ಆತ ಕೂಡ ಏನು ಮಾಡಿಬಿಟ್ಟ? ಭೃತ್ಯೋ ಬಭೂವ. ಜರಾಸಂಧನ ಸೋತ ಆತನ ಭೃತ್ಯನಾಗಿಬಿಟ್ಟಿದ್ದಾನೆ. ಅಷ್ಟು ಬಲಶಾಲಿ ಯಾರು? ಜರಾಸಂಧ. ಗೊತ್ತಾಯ್ತು. ಆದ್ರೆ ಈಗೆಲ್ಲ ಶಾಸ್ತಿನಿಗಿಲ್ಲ ಅಂತ ಹೇಳ್ತಿದ್ದಾನೆ. ಅಂದರೆ ಕರ್ಣನ ಪ್ರಕಾರ ಕೂಡ ಯಾರನ್ನೆಲ್ಲ ಶಕ್ತಿ ಇಲ್ಲ ದುರ್ಯೋಧನನಿಗೆ ಶಕ್ತಿ ಅಂತ. ಜರಾಸಂಧ ಭೀಮಸೇನ ಕೊಂದ ಮೇಲೆ ಭೀಮ ಗ್ರೇಟೋ ದುರ್ಯೋಧನ ಗ್ರೇಟೋ? ಇವ್ರು ಹಾಗಲ್ಲ. ಭೀಮ ಮೋಸ ಮಾಡಿ ಕೊಂದ. ಇಲ್ಲಿ ಹೋದ್ರೆ ಭೀಮನಿಗೆ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಆ ಥರ ಹಬ್ಬಿಸ್ಬಿಟ್ಟಿದ್ದಾರೆ. ಸಿನಿಮಾ ನಾಟಕ ಎಲ್ಲ ಬಂದೋಗಿದೆ ಆ ಥರ. ಎಲ್ಲರ ಬುದ್ಧಿ ಏನಾಗಿದೆ ಅದರಿಂದ? ಭೀಮ ಸಮೂಹ ಮೋಸ ಮಾಡಿ ಗೆದ್ನೆ ಹೊರತು ಇಲ್ದವ್ರಿಗೆ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಇವೆಲ್ಲ ಕತೆ ನೋಡಿದ್ರೆ ಏನಾಗುತ್ತಾಗ? ಬರೀ ಸುಳ್ಳು. ಜರಾಸಂಧ ಡೈರೆಕ್ಟ್ ಹೇಳ್ತಾನೆ, ನೀನು ಜರಾಸಂಧ ನೀನು ಅಲ್ಲ ಅಂತ ಕರ್ಣ ಹೇಳಿದಾಗ ಅದಕ್ಕಾದ್ರೂ ಮಾಡಬಾರಾಗಿತ್ತ? ಹೋಗ್ಲಿ, ಮರ್ಯಾದೆಗಾರ ಯುದ್ಧ ಮಾಡಬೇಕಿತ್ತ? ಇಲ್ಲ, ಅವನು ಒಪ್ಕೊಂಡ್ಬಿಟ್ಟಾದ್ರೆ ಸೋತ ಅಂತ ಅರ್ಥ. ಬಾಲ್ಯಕೋಶ್ಯ ಮೃತ್ಯೋ ಬಹುವ ನಹಿ ಭೀಷ್ಮ ವಯಂ ಯುಧೆ ಅಗಾತ್. ಏನು? ಯಾರನ್ನ? ಹೌದು, ಅಲ್ಲ, ದುರ್ಯೋಧನ ತಡೆ ಹೊಡಿಬೇಕಾರೆ ಅಲ್ಲಿ ಮೋಸ ಮಾಡಿರುವಂತ ವಾದ. ಅಲ್ಲಿ ಮೋಸ ಇಲ್ಲ, ಗೀಸ ಇಲ್ಲ, ಸುಳ್ಳೆ. ಇವರು ಬೈಲಕ್ಕೆ ಒಂದು ಕಾರಣ ಬೇಕಲ್ಲ, ಮಾಡ್ತಾರಷ್ಟೆ. ಮೃತ್ಯೋ ಬಹೂವ ನಹಿ ಭೀಷ್ಮಮಯಂ ಯುಧೆ ಅಗಾತ್ ರಾಜ ನಹೀತಿ. ಆದ್ರೆ ಭೀಷ್ಮರ ಮೇಲೆ ಕೂಡ ಹಾಗೆ ಭೀಷ್ಮರು ಗೆಲ್ತಾ ಇದ್ದ ಹೋದ್ರೆ, ಭೀಷ್ಮರಿಗೆಲ್ಲ ಶಕ್ತಿ ಅವನಿಗಿತ್ತು ಆ್ಯಕ್ಚುಲಿ. ಆದರೂ ಕೂಡ ಯಾಕೆ ಹೋಗಲಿಲ್ಲ ಅಂದರೆ ರಾಜ ಅಲ್ಲ. ಭೀಷ್ಮರು ಏನಲ್ಲ? ರಾಜ ಅಲ್ಲ. ಯಾಕೆ? ರಾಜ್ಯ ಬೇಡ, ತ್ಯಾಗ ಮಾಡಿಬಿಟ್ಟಿದ ರಾಜ್ಯನ ಅವನು. ಅದಕ್ಕೆ ಯುದ್ಧ ಮಾಡೋದಿಲ್ಲ, ಪ್ರಿನ್ಸಿಪಲ್ ಅವನಿಗೆ. ಕೃಷ್ಣ ರಾಜನ ಯಾಕೆ ಯುದ್ಧಕ್ಕೆ ಹೋದ ಹಾಗಿದ್ರೆ? ಭ್ರಮೆ ಇತ್ತು. ಇಲ್ಲಿ ಭೀಷ್ಮರ ರಿಸ್ಕ್ ತಗೊಳಕ್ಕೂ ಬೇಕಾ? ರಾಜ ಅಲ್ಲ ಅಂತ ಕಾರಣ ಇಟ್ಕೊಂಡಿದ್ದ. ನಹೀತಿ ನಚತೇನ ವಿರೋಧ ಆಸಿ. ಅದರಿಂದ ಎಲ್ಲ ಇದು ವಿಮರ್ಶೆ ಮಾಡ್ತಾರೆ ಆಚಾರ್ಯರು. ಭೀಷ್ಮ ಜರಾಸಂಧ ಯುದ್ಧ ಆಗಿತ್ತೋ ಇಲ್ವೋ? ಜರಾಸಂಧ ಭೀಷ್ಮ ಯುದ್ಧಕ್ಕೆ ಬಂದಿದ್ನೋ ಇಲ್ವೋ? ಎಲ್ಲರಿಗೆಲ್ಲ ಹುಚ್ಚ ಅವನಿಗೆ. ಗೊತ್ತಾಯ್ತಾ? ಯಾಕೆ ಬರಲಿಲ್ಲ ಅಂದರೆ ಅಶ್ವತ್ಥಾಮರಿದ್ದಾರೆ, ಗೌರವ ಕೊಡಬೇಕು, ತಮ್ಮ ದೇವರು. ಭೀಷ್ಮಾದಿಗಳಿದ್ದಾರೆ, ಅವ್ರು ರಾಜರಲ್ಲ, ಗೆದ್ದರೆ ಕ್ರೆಡಿಟ್ ಇಲ್ಲ. ಯಾತಕ್ಕೆ? ರಾಜ ಅಲ್ಲ, ಗೆದ್ದಿದ್ದೆ ಅಂತ ಅರ್ಥ. ಅವು ಸೋತ್ರ ಮರ್ಯಾದೆ ಹೋಯ್ತು, ಇದು ಬಂದಿದ್ದು ಹೋಯ್ತು. ರಿಸ್ಕ್ ಬೇಡ. ಜರಾಸಂಧನ ಏನು ಬೇಕಾಗಿತ್ತು? ಯಾವಾಗಲೂ ನಿಶ್ಚಿತವಾದ ಗೆಲುವು ಬೇಕು. ರಿಸ್ಕ್ ತಗೊಂಡು ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅವನಿಗೆ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಜರಾಸಂಧ ಅಲ್ಲಿ ಈವರೆಗೆ ಹೋಗಿರಲಿಲ್ಲ, ಈಗಲೂ ಬರೋದಿಲ್ಲ ಅಂತ ಅರ್ಥ. ಇತ್ಯುಕ್ತಾಚುತ ವಿರುಷ್ಯಯೌ ಪುರಂ ಸ್ವಂ ಕರ್ಣೋಪಿ ತೈಹಿ ಪ್ರತಿ ಯುಯೋಧ ಜಿಗಾಯ ಚೈನಾನ್ ಕರ್ಣಸ್ಯ ವೀರ್ಯಮಗಣಯ್ಯ ಜರಾಸುತೋಪಿ ಏಕೈಕಮೇವ ನೃಪತಿಂ ಸತಿದೇಶ ಯೋದ್ಧುಂ ಇತ್ಯುಕ್ತಾಸು ಸ ವಿವೃಶ್ಯ ಯಯೌ ಪುರಂ ಸ್ವಂ. ಇಷ್ಟೆಲ್ಲ ಕರ್ಣ ಹೇಳಿದ ತಕ್ಷಣ ಯೋಚನೆ ಮಾಡಿದ ದುರ್ಯೋಧನ.
ಹೇಳಿ ಸರಿಯಾಗಿರಿ ಅಂತೇಳಿ ಹೊರಟೇ ಹೋಗ್ಬಿಟ್ಟ ಅಲ್ಲಿ. ಕರ್ಣ ಒಬ್ಬನೇ ಉಳ್ಕೊಂಡ. ಅದೇನು ಮಾಡ್ತಾರೆ ಎಂಬುದನ್ನು ನಾಳೆ ಕರ್ಣ ಏನು ಮಾಡ್ತಾನೆ, ಏನು ನಡೆಯುತ್ತೆ ಅನ್ನೋದನ್ನ ಹೇಳ್ತಾರೆ.